ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಎಲ್ಲ ಜೀವಿಗೂ ಒಂದು ಪುಟ್ಟ ಗೂಡಿರುತ್ತೆ. ಅದರಂತೆ ಮನುಷ್ಯ ಕೂಡ ತನ್ನದೇ ಆದ ಒಂದು ಪುಟ್ಟ ಸೂರಿರಬೇಕು ಅಂತ ಆಸೆ ಪಡ್ತಾನೆ. ಸಾಲ ಸೂಲ ಮಾಡಿ ಮನೆ ಕಟ್ತಾನೆ. ಆದರೆ ಅಸಲಿಗೆ ಮನೆ ಯಾಕೆ ಕಟ್ಟಬೇಕು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಮೊದಲಿಗೆ ಈ ಮನೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ, ಜೊತೆಗೆ ಮನೆಯನ್ನ ಯಾಕೆ ಕಟ್ಟಬೇಕು ಅಂತ. ಹರಿ ಶ್ರೀ ಗುರುಭ್ಯೋ ನಮಃ. ತಿಳ್ಕೊಂಡಾಗ ತುಂಬ ಸರಳ, ತಿಳ್ಕೊಳ್ಳೋದೇ ಇದ್ದರೆ ದೊಡ್ಡ ದುರಂತ. ಮನೆ ಏನಕ್ಕೆ ಕಟ್ಟಬೇಕು ಅಂದರೆ ಈ ಮಕ್ಕಳಿಗೂ ಗೊತ್ತು, ವಾಸ ಮಾಡೋಕ್ಕೆ ಮನೆ ಕಟ್ಟಬೇಕು ಅಂತ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ? ಹೌದು. ಆದರೆ ಅದಕ್ಕೆ ಮೀರಿ ಏನಾದ್ರು ಇರಬಹುದಾ ಅದನ್ನು ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ದಾನಕ್ಕೆ ಎಲ್ಲ ದಾನಗಳಿಗೂ ಮೀರಿರುವ ಒಂದು ದಾನ ಇದೆ. ಸಮಾಧಾನ. ಇದು ಮನೇಲಿ ಇರಬೇಕು ಅಂತ ಬೇಡ ಅಂತೀವ? ಇರಬೇಕು. ಈ ಸಮಾಧಾನ ಮನೆಯಲ್ಲಿ ಇದೆಯಾ ನೋಡ್ಕೊಳ್ಳಿ. ಸಮಾಧಾನಕ್ಕೆ ಹಲವಾರು ಕಾರಣಗಳನ್ನ ನೀವು ಕೊಟ್ಕೋಬೋದು. ಏನು, ನಂದೇನೋ ಸಾಲ ಇದೆ, ಏನೋ ಇದಿದೆ, ಅದಿದೆ, ಕಮಿಟ್ಮೆಂಟ್ ಇದೆ, ಇನ್ನೊಂದಿದೆ, ಈ ಥರದ ವಿಚಾರಗಳು. ಇದೆಲ್ಲವೂ ನಡೀತಾ ಇರೋದು ಮನೆಯಿಂದ ನಡೀತಾ ಇರತಕ್ಕಂಥ ವಿಚಾರವನ್ನು ಗಮನಿಸ್ಕೊಂಡಾಗ ನಿಮ್ಗೆ ಸಮಾಧಾನ ಬರುತ್ತೆ. ಸೊ ಈ ಸಮಾಧಾನ ಸಿಗಬೇಕು. ಸಿಗ್ತಾ ಇದೆಯಾ ಪ್ರತಿಯೊಬ್ಬರು ಗಮನಿಸ್ಕೊಳ್ಳಿ, ಗೊತ್ತಾಗತ್ತೆ. ಅಂದರೆ ಮನೆ ಕಟ್ಟಿರೋರೆಲ್ಲ ತಪ್ಪು ಅಂತ ಪ್ರಶ್ನೆ ಅಲ್ಲ. ಸಮಾಧಾನ ಮಕ್ಕಳಿಗಾಗಲಿ ಗಂಡನಿಗಾಗಲಿ ಹೆಂಡತಿಗಾಗಲಿ ಬೇಕಾ ಬೇಡವಾ? ಬೇಕು. ಬೇಕು. ಹಾಗಿದ್ಮೇಲೆ ಯಾಕೆ ಆಗ್ತಾ ಇಲ್ಲ, ಯಾಕೆ ಸಿಗ್ತಾ ಇಲ್ಲ? ಇದು ನಾವು ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದ ವಿಚಾರ. ಅದಕ್ಕೆ ದೇವರು ನಾವು ಕೈ ಮುಗಿಬೇಕಾದ್ರೆ ಕಲ್ಲಿನಿಂದ ಮಾಡಿದಂತಹ ಲಿಂಗ ಪ್ರತಿಮೆ ಯಾವುದೇ ಆಗಲಿ ಕಲ್ಲಿಂದ ಮಾಡಿರ್ತಕ್ಕಂಥದ್ದು ಕೂಡ ಅಂತ ನಮ್ಗೆ ಗೊತ್ತಿರುತ್ತೆ, ಹೌದಾ? ಹೌದು. ಆದರೆ ಈಗ ನಾವು ಭಗವಂತನನ್ನು ದೇವಾಲಯಕ್ಕೆ ಹೋಗಿ ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತನ ಹತ್ರ ನಾವು ಕೇಳ್ತಾ ಇದ್ದೀವಿ, ನಮಗೆ ನೆಮ್ಮದಿ ಕೊಡು, ಸಮಾಧಾನ ಕೊಡು, ಅಲ್ವಾ? ಈಗ ನಮ್ಮ ಮನೆಗೆ ಕಲ್ಲನ್ನು ಬಳಸಿದೀವ ಇಲ್ವಾ? ಪಾಯಕ್ಕೆ, ಕಟ್ಟಡಕ್ಕೆ ಕಲ್ಲು ಬಳಸಿದೀವ ಇಲ್ವಾ? ಈಗ ಆ ಕಲ್ಲಿನಿಂದಲೇ ಅಂದರೆ ಕ್ವಾಲಿಟಿ ಬೇರೆ ಇರಬಹುದು, ಕಲ್ಲೇ, ಅದು ಶಿಲೆ, ಇದು ಶಿಲೆ. ಅದನ್ನು ಶಿಲೆ ಅಂತಾರೆ, ಇದನ್ನು ಕಲ್ಲು ಅಂತಾರೆ. ಆಮೇಲೆ ತುಳಿಯೋ ಜಾಗದಲ್ಲಿ ಹಾಕೊಂಡ್ರೆ ಚಪ್ಪಡಿ ಅಂತಾರೆ, ಅಲ್ಲೇನಮ್ಮ? ಅದು ಮಿಸ್ ಹೊಡೆದು ಈಚೆ ಓಡ್ ಬರುತ್ತಲ್ಲ, ಅದನ್ನೆಲ್ಲ ಕಾಲು ತುಳಿದ ಜಾಗಕ್ಕೆ ಹಾಕ್ತಾರೆ. ಅದು ಯಾವ ತಡ್ಕೊಂಡಿರುತ್ತೆ ಅದು ಶಿಲೆ ಆಗುತ್ತೆ. ಅಂತೂ ನಮ್ಮ ಮನೆಯ ಕಟ್ಟಡಕ್ಕೆ ಬಳಸುವ ಶಿಲೆಯಿಂದ ಸಮಾಧಾನ ಪಟ್ಕೊಳ್ತಕ್ಕಂತಹ ಸತ್ಯ ನಮ್ಗೆ ಗೊತ್ತಾದಾಗ ಮನೆ ಕಟ್ಟದ ಮೇಲೆ ಸಮಾಧಾನ ಇದ್ದೇ ಇರುತ್ತೆ. ಇಲ್ಲಿ ತಪ್ಪಾಗಿರೋದೇನು ಅಂದರೆ, ನಮ್ಮ ಕಟ್ಟಡ ಪಾಯ ಅಂತ ನಾವು ಏನು ಹೇಳ್ತೀವೋ ಅದು ಭೂಮಿ ಮೇಲೆ ಚಿತ್ರೀಕರಣದ ಥರ ಕಾಣಿಸ್ಬೇಕು. ಸೈಜ್ಗಲ್ಲು ವಿವರ ಹೇಗಿದೆ, ಸೈಜ್ಗಲ್ಲು, ದಿಂಡ್ಗಲ್ಲು ಅಂತ, ಅದು ಹೇಗಿದೆ ಹಾಗೆ ಅದು ಒಳಪು ಮೂಡ್ತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ಇಡೀ ಮನೆಯನ್ನು ಹೊತ್ಕೊಂಡಿರ್ತಕ್ಕಂಥ ಆ ಒಂದು ಶಿಲೆ ಅದು ದೈವಕ್ಕೆ ಹತ್ತಿರವಾದಂಥ ಆಗಿರುತ್ತಬೇಕಾ ಇಲ್ವಾ? ಯೋಚನೆ ಮಾಡಮ್ಮ. ಹೌದು. ಈಗ ಸಾಮಾನ್ಯವಾಗಿ ನೋಡ್ಕೊಳ್ಳಿ, ಸುಮ್ಮನೆ ಕಾಮನ್ನಾಗಿ ಹೇಳೋಣ, ತಿಳ್ಕೊಳ್ಳೋಣ. ನೀವು ನಿಮ್ಮ ಮನೆಗಳಲ್ಲಿ ನಿಂತು ನೋಡಿ, ರೋಡಲ್ಲಿ ನಿಮ್ಮ ಮನೆಯಲ್ಲಿ ಪಾಯದ ಕಲ್ಲು ಕಾಣಿಸ್ತಾ ಇದೆಯಾ? ಇಲ್ಲ, ಮುಚ್ಚೋಗಿದೆ ಅಂತ ಎಲ್ರಿಗೂ ಹೇಳೋಕ್ಕಾಗಲ್ಲ. ಕೆಲವು ಮನೆ ಕಾಣಿಸ್ತಾ ಇದೆ. ಅದು ಆ ಶಿಲೆ ಯಾವ ಕಾರಣಕ್ಕೂ ಮನೆಯಲ್ಲಿ ಕಾಣಿಸುತ್ತೋ, ಒಂದು ಶಿಲೆ ಕಾಣಿಸುತ್ತಾ, ಎರಡು ಶಿಲೆ ಕಾಣಿಸುತ್ತಾ, ಮೂರು ಶಿಲೆ ಕಾಣಿಸುತ್ತಾ, ನಿಮ್ಮ ಅದೃಷ್ಟದ ಮೇಲೆ ನಿಂತಿರುತ್ತದು. ನವಗ್ರಹಗಳು ಅಂತ ನಾವೇನು ಹೇಳ್ತೀವಿ, 9 ನವಗ್ರಹಗಳು, ಅದರ ಸಂಖ್ಯೆ 18. ಒಂದು ಕಲ್ಲಿನ ಪ್ರಮಾಣ 6 ಇಂಚು, 3 ಕಲ್ಲಿಗೆ 18 ಇಂಚು, ಹೌದಾ? ಈ 1.5 ಅಡಿ ಎತ್ತರ, ಈ 3 ಕಲ್ಲಿನ ಎತ್ತರದಲ್ಲಿ ನವಗ್ರಹಗಳು ಕಟ್ಟಡದಲ್ಲೇ ಸೇರ್ತು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾ, ನಮ್ಮನೇಲಿ ಕೈ ಮುಗಿಬೇಕಾ? ನಮ್ಮನೆಯಲ್ಲೇ ಕೈ ಮುಗಿಬೇಕು, ಅಲ್ವಾ? ಈ ಸರಳವಾದ ಸತ್ಯ
ಕಟ್ಟಡ ಕಟ್ಟುವಾಗ ಎಷ್ಟು ಜನಕ್ಕೆ ಗೊತ್ತು? 5 ಕಲ್ಲು ಕಟ್ಟಿದ್ರೆ ಅವನು ಕೋಟಿಪತಿ ಮನೆ ಅಂತ. 5 ಕಲ್ಲಿದ್ರೆ ಕೋಟಿಪತಿ ಮನೆ ಅಂದರೆ 30 ಇಂಚ್ ಹೈಟ್ ಆಯಿತು. ನೆಲಕ್ಕಿನ್ನ 5 ಕಲ್ಲು ಎತ್ತರ ಕಟ್ಟಿದಾಗ 30 ಇಂಚ್ ಆಯಿತು. ಅವನಿಗೆ ಶ್ರೀಮಂತಿಗೆ ಅನ್ನೋದು ಸದಾ ಹುಡ್ಕೊಂಡು ಬರುತ್ತೆ, ಇವನು ಹುಡ್ಕೋದಲ್ಲ. ಮನಃಶಾಂತಿ ಅಂದರೆ 3 ಕಲ್ಲು ಕಾಣಿಸ್ಬೇಕು. ಈಗ ನೋಡ್ಕೊಳ್ಳಿ ಅಪ್ಪ, ನಿಮ್ಮ ಅಕ್ಕ ಪಕ್ಕದ ಮನೆ ಎದುರುಗಡೆ ನಿಮ್ಮ ಮನೆ ಎಲ್ಲ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ ಕಲ್ಲು? ಕಾಣಿಸೋದೆಲ್ಲ ಬಂತು, ಭೂಮಿ ಒಳಗಡೆ ಊತೋಗಿದೆ. ಆಮೇಲೆ ನಾವೇನಾಗಿದ್ದೀವಿ ಅಂತ ನೀವೇ ಸೇರಿಸ್ಕೊಂಬಿಡಿ. ನಾವು ಅದ್ರ ಜೊತೆ ಸೇರ್ಕೊಂಬಿಟ್ಟು ಒಳಗಡೆ ಹೊಟ್ಟೋಗಿದ್ದೀವಿ. ಸಾಲದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಯಾವುದೇ ಒಂದು ಇರ್ಬೋದು. ಇದನ್ನು ಪ್ರತಿಯೊಬ್ಬರು ಗಮನಿಸ್ಕೊಂಡು, ಕಲ್ಲು ಅಂತಕ್ಕಂಥದ್ದನ್ನು ನಾವು ಶಿಲೆ ಅಂತ ನಾವೇನು ಹೇಳ್ತೀವಿ, ದೇವರು ಅಂತ ಏನು ಹೇಳ್ತೀವಿ, ಅದನ್ನು ನಮ್ಮ ಕಟ್ಟಡದಲ್ಲಿ, ನಮ್ಮ ಮನೆಯ ವಾಸದ ಮನೆಯಲ್ಲಿ ನಾವು ಭಗವಂತನನ್ನ ಕೂರಿಸೋ ಥರ ಆ ಕಟ್ಟಡವನ್ನು ಕೂರಿಸ್ಕೊಂಡ್ರೆ ಅಮ್ಮ, ನಮ್ಮಂಥ ಅದೃಷ್ಟವಂತರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಆ ಮನೆ ಸಮಾಧಾನಕರವಾದ ಮನೆ ಅಂದರೆ ಎಲ್ಲ ಕಮಿಟ್ಮೆಂಟ್ ಇಲ್ಲ ಅಂತ ಅರ್ಥ ಅಲ್ವಾ? ಇಷ್ಟು ಸತ್ಯವನ್ನು ಇವತ್ತು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ಇದು ವಿಕೋಪಕ್ಕೆ ಎಲ್ಲೋಗ್ತಾ ಇದೆ. ಸಮಾಧಾನ ಇಲ್ಲ ಅಂದಾಗ ಏನೆಲ್ಲ ಆಗಬಹುದು, ವಿಶೇಷವಾಗಿ ಮಹಿಳೆಯರಿಗೆ. ಮದುವೆ ಯಾಕೆ ಮಾಡ್ಕೋಬೇಕು ಅಂತ ಕೇಳ್ತಕ್ಕಂಥ ಪ್ರಶ್ನೆ ಸಾಕಷ್ಟು ಸಲ ಹೇಳಿದೆ. ಹೆಣ್ಣಿಗೆ ವಿಧೇಯತೆ, ಗಂಡನಲ್ಲಿ ತಗ್ಗಿ ಬಗ್ಗಿ ಬಾಳಬೇಕು, ವಿಧೇಯತೆಯಿಂದ ಗಂಡತ್ರ ಅಂತ ಇರುವಂಥ ನಿಯಮ. ಇವತ್ತಿನ ಹೆಣ್ಣು ಮಕ್ಕಳು ಅದಿಲ್ಲ. ಹಾಗಂತ ಎಲ್ಲರೂ ಎದುರ್ಕೊಂಡೇ ನಿಂತ್ಕೊಳ್ಳೋದಿಲ್ಲ, ಎಲ್ಲ ತಲೆ ಎತ್ಕೊಂಡೇ ಮಾತಾಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ತಾಳ್ಮೆ ಕಮ್ಮಿ, ಹೆಣ್ಣು ಮಕ್ಕಳು ಮೊದಲ ಥರ ಅಲ್ಲ. ಹೌದಾ? ಹಾಗಾಗಿ ಈ ಒಂದು ಸಮಾಧಾನ ಹೆಣ್ಣು ಮಕ್ಕಳಿಗೆ ಬರಬೇಕಂದ್ರೆ ನಿಮ್ಮ ಮನೆಯ ಕಟ್ಟಡದಲ್ಲಿ ಈ ಸತ್ಯ ಇರುತ್ತೆ. ಅದಕ್ಕೆ ಉದಾಹರಣೆ ಇಷ್ಟೇ, ಮಗುವಿಗೆ ಸ್ವಂತ ತಾಯಿ ತಂದೆಗಳು ಯಾರು ಅನ್ನುವಂತಹ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಮಕ್ಕಳಿಗೆ ಸ್ವಂತ ತಾಯಿನೇನಾ ಸ್ವಂತ ತಂದೆನೇನಾ ಅನ್ನೋ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ಹೌದಾ? ಇದಕ್ಕೆ ಕಾರಣ ಏನಾಗಿರಬಹುದು? ಇದ್ರ ವಿವರಣೆ ಹೆಂಗೆ? ಸ್ವಂತ ತಂದೆ ತಾಯಿಗಳು ನಾವೇ ಅಂದ್ರೂ ಯಾಕೆ ಈ ಥರ ಅನ್ಕೋಬೇಕು, ಯಾಕೆ ನೀವು ಹೇಳ್ತೀರಾ, ನಾವ್ಯಾಕಂತ ತಿಳ್ಕೋಬೇಕು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಏನು? ಮೊದಲನೇದು, ಮದುವೆಗೆ ಒಪ್ಪದೇ ಇರತಕ್ಕಂತಹ ಒಂದು ದೊಡ್ಡ ಕಠಿಣತೆ. ಇದು ಶಾಪ. ಆ ಮನೆಯಲ್ಲಿ ಯಾವಾಗ ಕಟ್ಟಡದಲ್ಲಿ ಕಲ್ಲಿನ ವಿಚಾರ ಸರಿಯಾಗಿ ಸೂಕ್ತವಿಲ್ಲದಿದ್ದಾಗ, ಆ ಮನೆಯಲ್ಲಿ ಮದುವೆ ಕಾರ್ಯ ಅಂತಕ್ಕಂಥ ಹೊರಟರೆ ಹೆಣ್ಣು ಮೊದಲನೇ ವಿಚಾರದಲ್ಲಿ ಮದುವೆಗೆ ಒಪ್ಪುವುದಿಲ್ಲ. ಹುಡುಗ ಎಷ್ಟೇ ಚೆನ್ನಾಗಿರಲಿ, ಶ್ರೀಮಂತ ಇರಲಿ, ಏನೇ ಇರಲಿ ಒಪ್ಪಲ್ಲ. ಯಾಕೆ ಗೊತ್ತಿಲ್ಲ, ನನಗಿಷ್ಟ ಇಲ್ಲ. ಇದು ಮೊದಲನೇ ಶಿಕ್ಷೆ, ಹೆಣ್ಣಿಗೆ ಮೊದಲನೇ ಶಿಕ್ಷೆ. ಎರಡನೇದು, ಒಬ್ಬರ ಜೊತೆ ಒಪ್ಪಂದ ಆಗತ್ತೆ, ಇನ್ನೊಬ್ಬರ ಜೊತೆ ಮದುವೆ ಆಗತ್ತೆ. ಇದು ಎರಡನೇ ಘೋರ ಶಿಕ್ಷೆ. ಯಾವ ಕಾರಣಕ್ಕೂ ಒಂದು ಹೆಣ್ಣು ಒಂದು ಗಂಡನ್ನು ನೋಡಿದಾಗ ಆ ಮದುವೆ ಆಗಲೇಬೇಕು, ಕೀಳಬಾರ್ದು, ನಿಲ್ಲಬಾರ್ದು. ಈಗ ಹೆಂಗಾಗಿದೆ ಅಂತಂದರೆ, ಸ್ವಾಮಿ ಒಂದು 150 ಗಂಡು ನೋಡಾಯಿತು, ಒಂದು ಒಪ್ಪಿಲ್ಲ. ಒಂದು 150 ಹುಡುಗಿ ನೋಡಾಯಿತು, ಒಂದು ಒಪ್ಪಿಲ್ಲ. ಇದು ಕುಟುಂಬಕ್ಕೆ ದೊಡ್ಡ ಶಾಪ. ನಾಳೆ ಅವರಿಗೆ ಮಕ್ಕಳಾದರೆ ಇದೇ ರೀತಿ ಹಿಂಸೆ ಕೊಡುವ ಮಕ್ಕಳೇ ಹುಟ್ಟೋದು. ಇವತ್ತು ಎಷ್ಟು ಆಟ ಆಡಿ ಮದುವೆ ಮಾಡ್ಕೊಳ್ತಾರೋ, ನಾಳೆ ಅದೇ ಸಂತಾನ ನಿಮ್ಮನ್ನು ಗೋಳ ಹಾಕೊಳ್ಳೋ ಸಂತಾನನೇ ನಿಮ್ಗೆ ಹುಟ್ಟೋದು. ಅದಕ್ಕೋಸ್ಕರವಾಗಿ ಇಂದಿನ ಕಾಲದಲ್ಲಿ ಹೆಣ್ಣನ್ನು ಯಾಕೆ ತೋರಿಸ್ತಾ ಇರಲಿಲ್ಲ ಅಂದರೆ, ಈ ಉದ್ದೇಶಕ್ಕೆ, ಶಾಸ್ತ್ರಕ್ಕೆ ವಿರುದ್ಧ ಇದು. ಹೆಣ್ಣು ಗಂಡಿಗೆ ತೋರಿಸಿ ಹೆಣ್ಣು ಗಂಡನ್ನು ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋದು ತಪ್ಪು, ಧರ್ಮದಲ್ಲಿ ಇಲ್ಲ. ಇವತ್ತು ಹೆಣ್ಣು ಗಂಡು ಫಸ್ಟು ನೋಡಿಕೊಂಡು, ಇಂಟರ್ವ್ಯೂ ಮಾಡಿಕೊಂಡು, ಅರ್ಥ ಮಾಡಿಕೊಂಡು, ಓಡಾಡಿ ಜೊತೆ ಕೂತ್ಕೊಂಡು ಕಾಫಿ ಕುಡಿದು ಆಮೇಲೆ ಒಪ್ಪಿಗೆ ಕೊಡ್ಬೋದು, ಕೊಟ್ಟು ಕಿತ್ತೋಗ್ಬೋದು. ಇದೆಲ್ಲವೂ ಹೆಣ್ಣಿಗೆ ಪ್ರಾರಬ್ಧ ಕರ್ಮಾನುಸಾರವಾಗಿ ಕಾಡಿಸುತ್ತೆ. ನೆಮ್ಮದಿ ಸಿಗಲ್ಲ, ಶಾಂತಿ ಸಿಗಲ್ಲ. ಕಾರಣ, ಯಾರಿಗೋ ಒಬ್ಬರು ನೋಡಿ ಇನ್ನೊಬ್ಬರ ಜೊತೆ ಮದುವೆ ಮಾಡಿಕೊಂಡು ಆ ನೆನಪಿನಲ್ಲಿ ಈ ಗಂಡಿನ ಜೊತೆ ಸಂಸಾರ ಮಾಡಿ ಎಷ್ಟು ಮಟ್ಟಕ್ಕೆ ಸರಿ ಇದು? ಅಲ್ಲಿ ಮಕ್ಕಳಿಗೆ ತಂದೆ ತಾಯಿ ದೂರ ಆಗ್ತಾರೆ ಅಂತ ಹೇಳುತ್ತೆ ಆ ಧರ್ಮ. ಆ ಒಂದು ನಡಿಕೊಳ್ತಕ್ಕಂಥ ಕ್ರಿಯೆಯಲ್ಲಿ ಏನು, ಒಂದು ಗಂಡನನ್ನು ಮೊದಲು ನೋಡಿದಂಥ ಹುಡುಗನ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕಿತ್ತೋ ಇನ್ನೊಂದು ಹುಡುಗನ ಜೊತೆ ಮದುವೆ ಮಾಡ್ಕೊಳ್ಬೇಕಾದ್ರೆ ಆ ಹೆಣ್ಣಿಗೆ ಆ ಹುಡುಗನ ಮನಸ್ಥಿತಿಯಲ್ಲೇ ಮಗುವಾಗತ್ತೆ.
ಅದು ದಾರಿ ತಪ್ಪಿದ ರೀತಿಯಲ್ಲಿ ಆಗುತ್ತೆ ಶಾಸ್ತ್ರದಲ್ಲಿ. ಹುಡುಗಿ ದಾರಿ ತಪ್ಪಿಲ್ಲ, ಆ ಮನಸ್ಸಿದೆಯಲ್ಲ, ಆ ಹುಡುಗನ ಜೊತೆ ಆಗಿದ್ರೆ ಚೆನ್ನಾಗಿರ್ತಿತ್ತು, ಆ ಹುಡುಗ ಕರೆಕ್ಟಾಗಿದ್ದ, ಅದು ಹುಡುಗನಿಗೂ ಬರುತ್ತೆ ಹುಡುಗಿಗೂ ಬರುತ್ತೆ. ಬಟ್ ಆ ಮನಸ್ಸಲ್ಲಿ ಇದ್ದು ಇನ್ನೊಂದು ಜೊತೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಹುಟ್ಟುವ ಮಕ್ಕಳು ನಿಮ್ಮ ಶತ್ರುಗಳಾಗೇ ಹುಟ್ಟುತ್ತಾರೆ. ಹಾಗಂತ ಏನು ಸಿಕ್ಕದ್ದನ್ನು ನೋಡಿದ್ರೆ ಮಾಡ್ಕೊಂಡ್ಬಿಡ್ಬೇಕಾ, ಕಣ್ಣಿದ್ದರೂ ಮಾಡ್ಕೊಂಡ್ಬಿಡ್ಬೇಕಾ, ಸಂಬಳ ಇದ್ದರೂ ಮಾಡ್ಕೋಬೇಕಾ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ತಂದೆ ತಾಯಿಗಳು ಏನು ಮಾಡಬೇಕಂದ್ರೆ, ಪ್ರಥಮವಾಗಿ ಹುಡುಗ ಹುಡುಗಿಯನ್ನು ಅವ್ರು ಇಂಟರ್ವ್ಯೂ ಮಾಡಿ ನೋಡಿ ಹುಡುಗಿಗೂ ಹುಡುಗನಿಗೂ ಹೇಳಿದೆ ಎಲ್ಲವನ್ನು ಫೈನಲ್ ಮಾಡಿ ಕೊನೆಯಲ್ಲಿ ಮುಖ ತೋರಿಸಿದ ತಕ್ಷಣ ಮದುವೆ ಆಗಬೇಕು ಅನ್ನೋ ಮಟ್ಟಕ್ಕೆ ತಂದಿಟ್ಟುಕೊಂಡು ಆಮೇಲೆ ಹುಡುಗ ಹುಡುಗಿ ಮುಖದರ್ಶನ ಆಗಬೇಕು. ಈಗ ಮೊದಲೇ ಜಾತಕ ಕಳಿಸ್ತಾರೆ, ಫೋಟೋ ಕಳಿಸ್ತಾರೆ, ಎಲ್ಲ ಆಗಿರುತ್ತೆ. ಎಲ್ಲ ನಡೆದ ಮೇಲೆ ಏನು ಮದುವೆ ಆಗುತ್ತದು? ಈಗ ಧರ್ಮಕ್ಕೆ ವಿರೋಧ ಆಯ್ತಾ ಇಲ್ವಾ? ಆಯಿತು. ಅದಕ್ಕೆ ಇವತ್ತು ಮದುವೆಗಳು ಯಾವ ಕಾರಣಕ್ಕೂ ಉಳಿತಾ ಇಲ್ಲ. ವಿಚ್ಛೇದನಕ್ಕೆ ಏನಕ್ಕೆ ಹೋಗುತ್ತೆ ಅಂದರೆ, ಬಲವಂತಕ್ಕೆ ಮದುವೆ ಆಗಿರುತ್ತೆ, ಅದಕ್ಕೋಸ್ಕರ ವಿಚ್ಛೇದನಕ್ಕೆ ಹೋಗುತ್ತೆ. ಇದನ್ನು ಯಾರು ಮಾಡಿದ್ದು? ಅಪ್ಪ ಅಮ್ಮನೇ ಮಾಡಿದ್ದು. ಒಂದು, ಮಾಡ್ಕೊಳ್ಳೋರೇ ಮಾಡ್ಕೊಂಡಿದ್ದು. ಎರಡು, ಈ ಎರಡರಲ್ಲಿ ಯಾವುದಾದ್ರೂ ತಪ್ಪೇ ಆಗತ್ತೆ. ಈ ಶಾಪದಲ್ಲಿ ನೀವು ಸಿಕ್ಕಾಕೋಬೇಕಾ? ಯೋಚನೆ ಮಾಡಿ. ಇದು ಯಾಕಪ್ಪ ನಡೆಯುತ್ತೆ? ಈ ಜಾತಕಗಳು ತೊಗೊಂಡೋಗ್ತಾರೆ, ಜಾತಕ ತೋರಿಸ್ತಾರೆ, ಈ ಹುಡುಗ ಈ ಹುಡುಗಿಗೆ ಮದುವೆ ಮಾಡ್ಬೋದಾ, ಎಷ್ಟೇ ಚೆನ್ನಾಗಿ ಮದುವೆ ಮಾಡ್ಬೋದು, ಇವ್ರು ಚೆನ್ನಾಗಿರ್ತಾರೆ ಅಂತ ಹೇಳಿದರೂ ಮದುವೆ ಚೆನ್ನಾಗಿರಲ್ಲ. ಕಾರಣ ಚಂದ್ರ ಅಂತಕ್ಕಂಥದ್ದು ಮದುವೆ ಆಗುವ ಹೆಣ್ಣಿಗೆ ಅತಿ ಮುಖ್ಯವಾದ ಒಂದು ಅಂಶ. ಚಂದ್ರ ಆಕಾಶದಲ್ಲಿ ಕಾಣಿಸುತ್ತಲ್ಲ, ಅದು ನಮ್ಮ ಮನೆಯ ಭೂಮಿಯಲ್ಲಿ ಆ ಚಂದ್ರ ಇರ್ತಾರೆ. ನಾವು ಆಕಾಶದ ಚಂದ್ರ ಇದ್ದಾರೆ ಅಂತ ಹೇಳ್ತೀವಿ. ಸೂರ್ಯನ ಸುತ್ತ ಭೂಮಿ ತಿರುಗತ್ತೆ, ಹೌದಲ್ಲಮ್ಮ? ನಮ್ಮ ಮನೆಯ ಸುತ್ತ ಚಂದ್ರ ತಿರುಗ್ತಾರೆ. ಇದು ಗಮನಿಸ್ಕೋಬೇಕು. ನಮ್ಮ ಮನೆಯ ಸುತ್ತ ಚಂದ್ರ ತಿರುಗಬೇಕು. ಈಗ ಮನೆ ಸುತ್ತ ಕಾಂಪೌಂಡೇ ಇಲ್ಲ ಎಷ್ಟೋ ಮನೆಗೆ, ತಗೊಂಡೋಗಿ ಕಚ್ಚಿಸ್ಬಿಟ್ಟಿರ್ತಾರೆ. ಈಗ ಆ ಮನೆಯಲ್ಲಿ ಸಮಾಧಾನ ಸಿಗುತ್ತಾ? ಇಲ್ಲ. ಈಗ ಇವ್ರು ಕೇಳ್ತಾರೆ, ಪಂಚಾಂಗದಲ್ಲಿ ನನಗೆ ಚಂದ್ರ ಚೆನ್ನಾಗಿಲ್ಲ ಅಂತ ಹೇಳ್ತಾವ್ರೆ. ಶಾಸ್ತ್ರ ಹೇಳೋರು ಚಂದ್ರ ಮನೇಲೇ ಇಲ್ಲ, ಪಂಚಾಂಗದಲ್ಲಿ ಬಂತು. ಎಲ್ಲಿರ್ಬೇಕಿತ್ತು ಚಂದ್ರ? ಮನೇಲಿರ್ಬೇಕಿತ್ತು. ನೀವು ಹುಡುಕ್ತಾ ಇರೋದಲ್ಲಿ ಪಂಚಾಂಗದಲ್ಲಿ. ಎಂತಹ ಒಂದು ವಿಪರ್ಯಾಸದ ವಿಚಾರಕ್ಕೆ ಬಂದಿದ್ದೀವಿ, ಲೆಕ್ಕ ಹಾಕ್ಕೊಳ್ಳಿ. ನಾವು ಪಂಚಾಂಗ ಶಾಸ್ತ್ರ ಹೇಳೋರಿಗೆ ಮನೆಯಲ್ಲಿರ್ತಕ್ಕಂಥ ಚಂದ್ರನ ಗುರುತಿಸ್ಬೇಕು ಅಂತ ನಮ್ಮ ದೇಶದಲ್ಲಿ ಇನ್ನೂ ಅರ್ಥನೇ ಆಗಿಲ್ಲ, ಗೊತ್ತೇ ಆಗಿಲ್ಲ ಅವ್ರಿಗೆ. ಅವರು ಆಕಾಶದಲ್ಲಿರೋ ಚಂದ್ರನೇ ತೋರಿಸ್ತಾವ್ರೆ, ನಿನ್ ಚಂದ್ರ ಚೆನ್ನಾಗಿಲ್ಲ ಅಂತ. ಮನೇಲಿ ಚೆನ್ನಾಗಿಲ್ಲ ಅಂತ ಶಾಸ್ತ್ರದವ್ರಿಗೆ ಗೊತ್ತೂ ಇಲ್ಲ. ಇದು ಪಂಚಾಂಗದಲ್ಲಿ ಇದ್ದರೂ ಅವ್ರಿಗೆ ಅರ್ಥ ಆಗಿಲ್ಲ. ಏನಿದ್ರು ಮೇಲೆ ಕೈ ತೋರಿಸೋದು, ಚಂದ್ರ ಎಲ್ಲವನೇ ಮೇಲವನೇ. ಮಕ್ಕಳು ತೋರಿಸ್ತಾರಲ್ಲ, ನೋಡ್ಕೊಂಡು ನೋಡಲ್ಲಿ ಚಂದ್ರ ಕಾಣಿಸ್ತಾ ತಿರ್ಸ್ತಾರಲ್ಲ, ಆ ಥರ. ಈಗ ಈ ರೀತಿಯಾಗಿ ಸುಳ್ಳಾಗಿ ನಾವು ಅರ್ಥ ಮಾಡಿಕೊಂಡು ಸುಳ್ಳಾಗಿ ಬದುಕಿದ್ರೆ ನಮಗೆ ಸಮಾಧಾನ ಎಲ್ಲಿಂದ ಸಿಕ್ಕತ್ತೆ? ಎಷ್ಟು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು, ಹೌದಲ್ವಾ? ಈ ಸಮಾಧಾನ ಅಂತಕ್ಕಂಥದ್ದಕ್ಕೆ ನಾವು ಎಂಥ ತಪ್ಪು ಮಾಡ್ತಾ ಇದ್ದೀವಿ? ನಮ್ಮ ಕೈಯಲ್ಲಿರುವಂತಹ ಚಂದ್ರ, ನಮ್ಮ ಮನೆಯಲ್ಲಿ ಸುತ್ತ ವಾಸ ಮಾಡುವಂಥ ಚಂದ್ರನಿಗೆ ನಮ್ಗೆ ಜಾಗ ಕೊಡದೆ, ಈ ಚಂದ್ರನಿಗೆ ದೊಡ್ಡ ವಿರೋಧಿಗಳು ಯಾರು ಅಂದರೆ ರಾಹುಕೇತು. ಇವರು ಸೇರ್ಕೊಂಡ್ಬಿಟ್ರೆ ಚಂದ್ರನ ಜೊತೆ ಆಕ್ಸಿಡೆಂಟ್ ಆಗಬೇಕಾ, ವಿಷ ಕುಡಿಬೇಕಾ, ಮನೆಯಲ್ಲಿ ಮಾಟ ಮಂತ್ರ ಮಾಡಿರ್ಬೇಕಾ, ಅದದೇ ಮಾಡ್ಕೊಳತ್ತೆ. ನೀವೇನು ಮಾಡ್ಸೋದು ಬೇಡ. ಯಾವನ ಸುಮ್ಮನೆ ಬಂದು ನಿಂಬೆಣ್ಣೆ ಹಸ್ಬಿಡ್ತಾನೆ ಮನೆ ಬಾಗಿಲಿಗೆ, ಸುಮ್ಮನೆ ಅವನಿಗೂ ಅದಕ್ಕೂ ಸಮಾಧಾನ ಇಲ್ಲ. ಯಾಕೆಂದ್ರೆ ಕಾಟ ಕೊಡ್ಬೇಕು ಮನೆಯವ್ರಿಗೆ ಅಂತ. ಇವ್ರು ಯಾರೋ ಮಾಡ್ಸಾಕ್ಬಿಟ್ಟವ್ರೆ ಅಂತ ಊರೆಲ್ಲ ಸುತ್ತಾರೆ ಇವ್ರು ಎದುರ್ಕೊಂಡು. ಒಂದು ನಿಂಬೆಣ್ಣೆ ಬರೀ ಅರ್ಶಿನ ಕುಂಕುಮ ಹಚ್ಚಿ ಬಿಸಾಕ್ಬಿಟ್ರೆ ಸಾಕು, ಮುಟ್ಟೋದೇ ಇಲ್ಲ ಅದನ್ನ. ಅಷ್ಟು ಭಯ. ಇಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಏನಾಗಿದೆ ಅಂದರೆ, ಈ ಚಂದ್ರನನ್ನು ಗಮನಿಸದೆ ಮನಃಶಾಂತಿಗೋಸ್ಕರ ಬೇಕಾಗಿರ್ತಕ್ಕಂಥ ಚಂದ್ರ ಇವತ್ತು ನಮ್ಮ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಮನೆಯಲ್ಲಿ ಚಂದ್ರನ ನಾವು ಕೂರಿಸ್ಕೊಳ್ದೇ ಇರತಕ್ಕಂಥ ಭಾಗ, ಮನೆಯಿಂದ ದೂರ ಮಾಡಿರ್ತಕ್ಕಂಥ ಭಾಗ ಒಂದಾದರೆ, ಇನ್ನೊಂದು ಭಾಗ ಮಾಡುವ ಊಟದಲ್ಲಿ ನಾವು ಚಂದ್ರನನ್ನು ದೂರ ಮಾಡಿಬಿಟ್ಟಿದ್ದೀವಿ. ಮಾಡುವ ಊಟದಲ್ಲಿ ನಾವು ಚಂದ್ರನನ್ನು ದೂರ ಮಾಡಿಬಿಡ್ತೀವಿ. ನಮ್ಮ ಮನಸ್ಸಿಗೆ ಕಾರಣ ಚಂದ್ರ.
ನಮ್ಮ ಮನೆಗೆ ಕಾರಣ ಚಂದ್ರ. ಚಂದ್ರ. ಮಗು ಹುಟ್ಟೋದಕ್ಕೂ ಚಂದ್ರನೇ, ಮದುವೆ ಮಾಡೋದಕ್ಕೂ ಚಂದ್ರನೇ, ನಾವು ನೆಮ್ಮದಿಯಾಗಿರ್ಬೇಕಾದ್ರೂ ಚಂದ್ರನೇ, ನೋಡಕ್ ಮನ್ಸು ಖುಷಿ ಆಗ್ಬೇಕಾದ್ರೂ ಚಂದ್ರನೇ. ಅಂದ ಮೇಲೆ ಚಂದ್ರನಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕಾ ಬೇಡವಾ? ಕೊಡಬೇಕು. ಎಲ್ಲಿ ಕೊಟ್ಟಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಏನಪ್ಪ ಅದು ಅಂದರೆ, ನಮ್ಮ ಮಾಡುವ ಊಟದಲ್ಲಿ ಒಂದು ದೊಡ್ಡ ಅಪರಾಧ ಆಗ್ತಾ ಇದೆ. ಏನು? ಅನ್ನ ರುಚಿ ಮತ್ತು ಪಚನ ಎರಡಕ್ಕೂ ಔಷಧಿ. ನಾವು ಸೇವಿಸುವ ಅನ್ನ ರುಚಿ ಮತ್ತು ಪಚನಕ್ಕೆ ಔಷಧ, ಮೆಡಿಷನ್ ಆಗಬೇಕದು. ಈಗ ನಾವು ತಿನ್ನುತ್ತಿರುವ ಕುಕ್ಕರಲ್ಲಿ ಮಾಡಿರುವ ಅನ್ನದಿಂದ ನಿಮಗೆ ರುಚಿ ಇಲ್ಲ, ಪಚನ ಆಗಲ್ಲ. ಅದೇ ಇವತ್ತು ಮಾಡಿಕೊಂಡ್ರೆ ದೊಡ್ಡ ದುರಂತ. ಕುಕ್ಕರಲ್ಲಿ ಪೂರ್ತಿ ಅಕ್ಕಿ ಬೇಯಲ್ಲ. ನಾವು ಮೇಲ್ಗಡೆ ಹಿಂಗೆ ಸ್ಟೈಲಾಗಿ ಹಿಂಗೆ ಅಂದ್ಬಿಟ್ಟು ಬೆಂದೈತಿ ಅಂತೀರಿ, ಒಳಗಡೆ ದಿಂಡು ಹಂಗೆ ಇರುತ್ತೆ. ಅದು ಅಜೀರ್ಣ ಆಯಿತು, ಎಲ್ರಿಗೂ ಗ್ಯಾಸ್ಟ್ರಿಕ್ಕು. ಹೌದಾ? ಎಲ್ಲಿ ಹುಡುಕ್ತೀರಾ ಹುಡುಕಿ ಮೆಡಿಷನ್. ಇದಕ್ಕೆ ನಿಜವಾದ ಔಷಧ ಯಾವುದು? ಅಕ್ಕಿಯನ್ನು ನೆನೆ ಹಾಕಿ ನೀರಿನಲ್ಲಿ ಮೊದಲು ಮಾಡ್ತಾ ಇದ್ರು. ಹೌದಾ? ಅದಕ್ಕೆ ಅಷ್ಟು ಚೆನ್ನಾಗಿದ್ರು, ಅಷ್ಟು ಶಕ್ತಿಯಾಗಿದ್ರು. ಈಗ ಕುಕ್ಕರ್ ಕೂಗ್ಸೋದಂತೆ, ಕುಕ್ಕರ್ ಕೂಗ್ಸೋದು 2 ನಿಮಿಷ. ಇವರು ಕೂಗ್ಕೊಂಡು ಹೋಯ್ತಾನೆ ಇರ್ತಾರೆ ಉದ್ದಕ್ಕೂ. ಹೌದಲ್ಲಮ್ಮ? ಎಂಥ ಅಪರಾಧ ಅಲ್ವಾ ಇದು? ನಾವು ಮುಂದುವರೆದಿದ್ದೀವಿ ಅಂತ ಅರ್ಧಂಬರ್ಧ ಬೇಯಿಸ್ಕೊಂಡು ಅನ್ನ ತಿಂತಾ ಇದ್ದೀವಲ್ಲ, ಅದನ್ನೇ ಮಕ್ಳಿಗೆ ತಿನ್ನಿಸ್ತಾ ಇದ್ದೀವಲ್ಲ. ಮಕ್ಕಳು ನಿಮ್ಮ ಮಾತು ಕೇಳೋಕ್ಕಾಗತ್ತಾ? ನೀವು ಮಕ್ಕಳಿಗೆ ಹತ್ರ ಆಗ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಇದೆಲ್ಲ ತುಂಬ ತಪ್ಪು ಅನ್ನಿಸ್ತಾ ಇದೆಯಾ ಇಲ್ವಾ? ಇಲ್ಲ ಗುರುಜಿ, ಸರಿನಾ, ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಅಲ್ವಾ? ಅಲ್ಲ ರೀ, ಶಾಸ್ತ್ರ ಹೇಳೋದಕ್ಕೂ ಗಂಡ ಹೆಂಡತಿ ಇರೋದಕ್ಕೂ ಕುಕ್ಕರ್ಗೂ ಎಲ್ಲಿದೆಲ್ಲಿ ಸಂಬಂಧ ಅಂತ ಅನ್ಕೋಬಹುದೇನೋ. ಹೌದು. ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವ ಕುಕ್ಕರು ನಿಮ್ಮ ಕುಟುಂಬವನ್ನ ಅಲ್ಲೋಲ ಕಲ್ಲೋಲವಾಗಿ ಮಾಡ್ತಾ ಇದೆ, ದಾರಿ ತಪ್ಪಿಸ್ತಾ ಇದೆ. ಹೌದು, ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶಾರದಾ ಅಂತ ಬಿಜಾಪುರದಿಂದ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ಜ್ಯೇಷ್ಠ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಹೇಳಿಮ್ಮ, ಏನಾಗಬೇಕಿತ್ತು? ನಮ್ಮ ಮಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಎಷ್ಟು ವಯಸ್ಸು? ಮಗನ? ಮಗಳು. ಎಷ್ಟು ವಯಸ್ಸು? ಆಕೆಗೆ 26 ವರ್ಷನೇ. ಮದುವೆ ಆಯ್ತಾ? ಮದ್ವೆ 1.5 ವರ್ಷ ಆಯ್ತಾಗಿ. ಒಟ್ಟೆ ಗಂಡ ಹೆಂಡತಿ ಒಟ್ಟೆ ಇಲ್ಲ. ಗಂಡ ಹೆಂಡತಿ ಒಟ್ಟಿಗೆ ಇಲ್ವಾ? ನಗನಗ್ತಾ ಇಲ್ವಾ? ಜಗಳಾಡಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಜಗಳಾಡಿ ಬಂದ್ ಬಿಟ್ಟಾಳ್ರಿ. ಏನು ಓದಿದಾಳೆ ಮಗಳು? BCA ಆಗಿದೆ. ಓಕೆ. ಇಷ್ಟಪಟ್ಟು ಮಾಡ್ಕೊಂಡಿದ್ದ? ನೀವೇ ಇಷ್ಟಪಟ್ಟು ಮಾಡಿದ್ದ? ಇಲ್ಲ, ನಾವು ಇಷ್ಟಪಟ್ಟಾಗಿ ಕೇಳೇ ಮಾಡಿದ್ದೆ. ಮಗು ಆಗಿಲ್ಲ ರೀ. ತುಂಬಾ ಒಳ್ಳೇದಾಯ್ತಮ್ಮ, ತುಂಬಾ ಒಳ್ಳೇದಾಯ್ತು. ಜಗಳಾಡಿ ಬಂದ್ ಬಿಟ್ಟಾಳ್ರಿ. ಈಗ ನಿಮ್ಮನೇಲೇ ಇದೆಯಾ ಹುಡುಗಿ? ಹಾ, ಇಲ್ಲೇ ಅದಾಗ. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನಿಮ್ಮ ಮಗಳ ವಿಷಯ ಏನು? ನಿಮ್ದೇನು? ಏನಿಲ್ರಿ, ನಮ್ದು ಒಟ್ಟಿಗೆ ಗೂಡಿಸ್ಬೇಕು ಇಬ್ಬರಿಗೆ ಅಂತ. ನಿಮ್ಮ ಮಗಳೇನು ಹೇಳ್ತಾಳೆ? ಏನಿಲ್ಲ, ಬರೀ ಕಂಪ್ಲೇಂಟ್ ಅವ್ರದ ಹಂಗಂತಾರೆ ಹಿಂಗಂತಾರೆ. ಒಂದ್ ನಿಮಿಷ ಅಮ್ಮ, ಗಂಡನ ಜೊತೆ ಮುಂದುವರಿತೀನಿ ಅಂತನ ಬೇಡ ಅಂತನ ಏನ್ ಹೇಳ್ತಾಳೆ? ಅವ್ರು ಬರ್ಲಿ, ನಾನು ತಕ್ಕ ನೋಡ್ತೀನಿ ಅಂತ. ಅಮ್ಮ ಏನ್ ಹೇಳಿ? ಇನ್ನೊಂದ್ಸಲ ಹೇಳು. ಅವ್ರು ಬರ್ಲಿ, ಅವ್ರ ತಂದೆ ತಾಯಿ ಬರ್ಲಿ, ಅವಾಗ ನನ್ನ ತಲೆಗೆ ಏನ್ ಬರುತ್ತೆ ನಾ ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ ಅಂತ. ಅವ್ರು ಬರೋರ್ಗು ಹೋಗಲ್ಲ ಅಂತನಾ? ಅವ್ರು ಬರ್ಲಿ, ಅವ್ರು ಬಂದ್ ನನ್ ತಕ್ಕ ಮಾತಾಡ್ಲಿ, ಅವ್ರು ಮಾತಾಡಿದ್ಮೇಲೆ ನಾ ಮುಂದೆ ನೋಡ್ತೀನಿ ಅಂತ. ಈಗ ನಿಮ್ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಈಗ 10 ವರ್ಷ ಕಟ್ಸಿದೆ. ಯಾರು ಕಟ್ಸಿದ್ದು? ನಾವೇ ಕಟ್ಸಿದ್ದೆ. ನಿಮ್ಮ ಯಜಮಾನ್ ಏನ್ ಕೆಲಸ ಮಾಡೋದು? ನಮ್ಮ ಮನೆ ಏನಿಲ್ರಿ, ಹೊಲ ಮನೆ ನೋಡ್ಕೊಳ್ಳೋದು. ಓಕೆ. ನಿಮ್ಮ ಯಜಮಾನ್ರಿಗೆ ಸ್ನಾನ ಮಾಡಕ್ಕೆ ಇಷ್ಟನಾ ಕಷ್ಟನಾ? ಇಷ್ಟ ರೀ. ಏನಿಲ್ರಿ. ಎಷ್ಟೊತ್ತಿಗೆ ಮಾಡ್ತಾರೆ ಸ್ನಾನ? ಬೆಳಗ್ಗೆ. ಎಷ್ಟೊತ್ತಿಗೆ? 8, 9. ನೀನು ಎಷ್ಟೊತ್ತಿಗೆ ಮಾಡ್ತೀಮ್ಮ? ನಾವು ಏನ್ ಟೈಮಿಂಗ್ ಇಲ್ರಿ, ಒಮ್ಮೆ 7ಕ್ಕೆ ಮಾಡ್ತೀವಿ, ಒಮ್ಮೆ 8ಕ್ಕ, ಒಮ್ಮೆ 9ಕ್ಕ. ಯಾವಾಗ ಅನುಕೂಲ ಆಗತ್ತಾಗ ಮಾಡ್ತೀಯ? ಹಾ. ಮನೆಯಲ್ಲಿ ದೀಪ ಹಚ್ಚೋದು ಯಾರು? ದೀಪ ನಾನೇ ಹಚ್ತೇನ್ರಿ. ನಾವು ಹಬ್ಬ ಹುಣ್ಣಿ ಪೂಜಾ ಪುನಸ್ಕಾರ ಇದ್ದಾಗ ಬೆಳಗ್ಗೆ ಜಲ್ದಿ ಎದ್ದು ಮಾಡ್ತೀವಿ. ದಿನಾಲು ಏನದ ಒಂದ್ ಸ್ವಲ್ಪ ಹೆಚ್ಚಕಮ್ಮ ಟೈಮ್ ಆಗುತ್ತೆ ರೀ. ಒಂದು ಕೆಲಸ ಮಾಡಮ್ಮ, ಒಂದು ವಾರಕ್ಕೆ ಒಂದ್ಸಲ ಸ್ಟಾರ್ ಹೋಟೆಲ್ ಹೋಗಿ ಊಟ ಮಾಡ್ಕೊ ಬಂದ್ಬಿಡು. ದಿನ ಊಟ ಮಾಡಬೇಡ, ಸ್ಟಾರ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಏನೇನು ಬೇಕೆಲ್ಲ ತಿನ್ಕೊಂಬಂದ್ಬಿಡು. ಏನಮ್ಮ, ಈ ಥರ ಮಾಡಿ ಮಕ್ಕಳನ್ನ ಎತ್ಕೊಂಡು ಮಕ್ಕಳಿಗೆ ಜೀವನ ಎಲ್ಲಿ ಸಿಗುತ್ತಮ್ಮ?
ಗಂಡ ಹೆಂಡತಿ ಸ್ನಾನ ಮಾಡೋದೇ ಯಾವಾಗ ಪುರುಸ ಸಿಗುತ್ತೆ ಮಾಡ್ಕೊಂಡು ಮಗು ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದ ಮಗು ಏನಕ್ಕೆ ಬರುತ್ತೆ ಗೊತ್ತಾ? ಈಗ ನಿನ್ನ ಮಗಳಿಗೆ ನೀವು ಕಾಲಿಡ್ಕೋಬೇಕು, ಅಮ್ಮ ನಮ್ಗೆ ರಕ್ಷಣೆ ಕೊಡು, ನಮ್ಮ ಮಾನ ಉಳಿಸು ಅಂತ ನಿಮ್ಮ ಮಗಳು ಕಾಲಿಡ್ಕೋಬಹುದೇ ವಿನಃ ನಿಮ್ಮನ್ನಲೇ ಇಟ್ಕೊಂಡು ನೀವು ಆ ಅಪ್ಪನ್ನ ಅವನು ಕಾಲಿಡ್ಕೊಂಡು ಬಂದು ಹೋಗಿ ಮಾಡಪ್ಪ ನನ್ನ ಮಾನ ಉಳಿಸು ಅಂತ ಕಾಲಿಡ್ಕೊಂಡ್ರೆ ಆ ಹುಡುಗಿಗೆ ಲೈಫು. ನ್ಯಾಯ ಪಂಚಾಯತಿ ಸ್ಟೇಷನ್ ಅಂದರೆ ನಿಮ್ಮ ಮಗಳಿಗೆ ಮದುವೆನೂ ಇಲ್ಲ, ಇನ್ನೊಂದು ಮದುವೆ ಇಲ್ಲ, ಇನ್ನೊಂದು ಮದುವೆ ಇಲ್ಲ, ಈಗಲೂ ಮದುವೆ ಇರಲಿಲ್ಲ, ಮದುವೆ ಮಾಡಿದ್ರ ತಪ್ಪ್ಯಾರ್ದು? ಅಲ್ಲಮ್ಮ, ಒಂದು ಹುಡುಗಿಗೆ ಒಂದು ಮಗುವಾಗಲಿ, ಒಂದು ಗಂಡು ಹುಡುಗ ಆಗಲಿ ಹೆಣ್ಣು ಹುಡುಗಿ ಆಗಲಿ, ಒಂದು ಮಗು ಮಾಡ್ಕೊಳ್ಳೋಕ್ಕೆ ಗಂಡ ಹೆಂಡತಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿತ್ತಾ ಇಲ್ವಾ ನಿಮಗೆ? ಗೊತ್ತಿತ್ತಾ ಇಲ್ವಮ್ಮ? ನಮ್ಮ ಎಲ್ಲ ಸಣ್ಣ ವಯಸ್ಸಾಗ ಮದುವೆ ಮಾಡ್ಯಾರ ಗುರುಜಿ. ಅಮ್ಮ ಒಂದ್ ನಿಮಿಷ, ನೀನು ತಪ್ಪು ಮಾಡಿದ್ಯಾ ಅಂತಲ್ಲ, ಎಲ್ರಿಗೂ ಗೊತ್ತಾಗ್ಲಿ ಅಂತ. ಅವಾಗ ಹಳ್ಳಿಯಾಗ ಏನ್ ಮಾಡ್ತಿದ್ರು ಗುರುಜಿ, 16 ವರ್ಷಕ್ಕೆ ಮದ್ವೆ ಮಾಡಿಬಿಡೋರು. ಅಮ್ಮ ಅದೇ ಒಳ್ಳೇದು, ಕೇಳಿಸ್ಕೊ, ಅದೇ ಒಳ್ಳೇದು. ಈಗ 26ಕ್ಕೆ ಮಾಡಿ 28 ಅವತಾರ, ಅದು ಡ್ಯಾಮೇಜೇ. ಆಗ ಚಿಕ್ಕ ವಯಸ್ಸಲ್ಲಿ ಮಾಡೋದಕ್ಕೆ ಎಷ್ಟೋ ಬದುಕೊಂಡಿದ್ಯಾ ನೀನು, ಇಲ್ಲಾಂದ್ರೆ ಟಾಟಾ ಮಾಡಿ ಓಡೋಗ್ಬಿಡೋರು. ಈಗ 25-26ಕ್ಕೆ ಮಾಡ್ಕೊಂಡು ಪ್ರಯೋಜನ ಇಲ್ಲ. ನೀನು ಮಾಡಬೇಕಾದ ಕೆಲಸ ಇಷ್ಟೇ. ಫಸ್ಟ್ ಏನು ಮಾಡ್ಬೇಕು ಗೊತ್ತಾ? ನೀವು ಗಂಡ ಹೆಂಡತಿ ನಿನ್ನ ಮಗಳು ಕರ್ಕೊಂಡು ತಿಳ್ಕೊಳ್ಳಿ ಫಸ್ಟು, ಇವಳಿಗೆ ದಾಂಪತ್ಯ ಮದುವೆ ಜೀವನ ಚೆನ್ನಾಗಿದೆಯಾ, ಚೆನ್ನಾಗಿಲ್ಲದೆ ಇದ್ರೆ ಏನು ಮಾಡಬೇಕು, ನೀವಿಬ್ಬರು ಏನು ಮಾಡ್ಕೋಬೇಕು. ಸದ್ಯಕ್ಕೆ ಹುಡುಗನ ಮನೆಯವ್ರು ನಾನು ಬರಳಕ್ಕೆ ಕೇಳಬೇಡಿ, ಯಾವುದೇ ಕಾರಣಕ್ಕೂ ಬರಳಕ್ಕೆ ಕೇಳಬೇಡಿ. ಫಸ್ಟು ನಿಮ್ಮ ಹುಡುಗಿನ ರಿಪೇರಿ ಮಾಡಿ. ಏನು ರಿಪೇರಿ ಮಾಡಬೇಕು, ಆರೋಗ್ಯ ಹೇಗಿದೆ, ಅವಳ ಮನಸ್ಥಿತಿ ಹೇಗಿದೆ ಎಲ್ಲ ರಿಪೇರಿ ಮಾಡಿ ಇನ್ನೊಂದು ಸಲ ಮದುವೆ ಮಾಡಿಸಿ ಗಂಡನ ಜೊತೆ ಕಳಿಸಿದ್ರೆ ಬಚಾವ್ ಆಗಬಹುದು. ಇನ್ನೊಮ್ಮೆ ಮದುವೆ ಆಗಬೇಕು ಅದೇ ಹುಡುಗನ ಜೊತೆ, ಅದೇ ಹುಡುಗನ ಜೊತೆ ಅಮ್ಮ, ಬೇರೆ ಮದುವೆ ಅಲ್ಲ. ಅದೇ ಹುಡುಗನ ಜೊತೆ ಇನ್ನೊಮ್ಮೆ ಮದುವೆ ಆಗಬೇಕು. ಆ ಮದುವೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಹೇಳ್ಕೊಂಡು ಹುಡುಗಿಗೆಲ್ಲ ಹೇಳ್ಸಿ ತಿಳಿಸಿ ಸಂಸಾರನ ಸರಿ ಮಾಡಬಹುದು. ಅದಕ್ಕೆ ಏನು ಬೇಕು ಅಂತ ಹೇಳ್ಕೊಡೋಣ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಯೋಚನೆ ಮಾಡಬೇಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರುಜಿ, ಇನ್ನು ನೀವು ಆಗಲೇ ಕುಕ್ಕರ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಇದು ಆಶ್ಚರ್ಯ ಅನ್ಸುತ್ತಾ? ಹೇಗನ್ಸುತ್ತೆ ಕುಕ್ಕರ್ ವಿಷಯದಲ್ಲಿ? ಹೌದು, ಆಶ್ಚರ್ಯನೇ ಅಲ್ವಾ? ಈಗ ಲೆಕ್ಕ ಹಾಕ್ಕೊಳ್ಳಮ್ಮ, ಇವರು ಮದುವೆ ಮಾಡಿ 2 ವರ್ಷ ಮದುವೆ ಮಾಡಿಬಿಟ್ರು. ಈಗ ಹುಡುಗಿ ಮುಂದಿನ ದಾರಿ ಎಷ್ಟು ಕಷ್ಟ ಆಗತ್ತೆ. ಬೇರೆ ಮದುವೆ ಮಾಡ್ಕೊಳ್ಳೋಣವಾ, ಅಥವಾ ಇವ್ನು ಬಿಟ್ಬಿಡೋಣವಾ, ಅಥವಾ ಇವ್ನ ಜೊತೆ ಹೋಗೋಣವಾ, ಅಥವಾ ಸಂಸಾರ ಮಾಡೋಣವಾ, ಈ ಗ್ರಿಪ್ಪೇ ಇಲ್ಲ. ಹೌದಲ್ವಾ? ಎಷ್ಟು ಲಕ್ಷ ಹೆಣ್ಣು ಮಕ್ಕಳು. ಆಮೇಲೆ ಈ ಮೂಲಕ ಒಂದು ಮಾತು ಹೇಳ್ತೀನಿ ದಯವಿಟ್ಟು ವೀಕ್ಷಕರಿಗೆ, ಯಾವುದೇ ನಕ್ಷತ್ರಗಳಾಗಿದ್ದರೂ ಅದರಲ್ಲಿ ಒಂದು ಕೆಲವು ನಕ್ಷತ್ರಗಳನ್ನ ಗಮನ ಇಟ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಿ, ಜ್ಯೇಷ್ಠ ನಕ್ಷತ್ರದ ಹೆಣ್ಣೋ ಗಂಡೋ ಇದ್ದರೆ ದಯವಿಟ್ಟು ಮನೆಯಲ್ಲಿ ಮದುವೆ ಮಾಡೋದು ಕಷ್ಟ ಇದೆ, ಅದಕ್ಕೇನು ರಿಪೇರಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಇನ್ನು 2ನೇದು ವಿಶಾಖ ನಕ್ಷತ್ರ, ಇನ್ನು 3ನೇದು ಮೂಲ ನಕ್ಷತ್ರ. ಈ ಜ್ಯೇಷ್ಠ, ವಿಶಾಖ, ಮೂಲ, ಶತಭಿಷ ನಕ್ಷತ್ರಕ್ಕೆ, ಅಶ್ವಿನಿ ನಕ್ಷತ್ರಕ್ಕೆ ಮದುವೆ ಏನಾದ್ರು ಮಾಡಬೇಕು ಅಂದರೆ ಯಾವಾಗ ರಿಟರ್ನ್ ಆಗುತ್ತೋ, ಇನ್ನೊಂದು ಮದುವೆ ಮಾಡಬೇಕಾ, ಅದನ್ನೇ ರಿಪೇರಿ ಮಾಡಬೇಕಾ, ಕೋರ್ಟು ಸ್ಟೇಷನ್ಗೆ ಹೋಗಬೇಕಾ, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ತಿಳ್ಕೊಂಡು ಮದುವೆಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನು ಉಳಿಕೆ ನಕ್ಷತ್ರ ಎಲ್ಲ ಚೆನ್ನಾಗಿದೆಯಾ ಗುರುಗಳೇ ಅಂತ ಕೇಳಬೇಡಿ. ಎಲ್ಲವೂ ಪರ್ಸೆಂಟೇಜ್ ವೇರಿಯೇಷನ್. ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಅಂತೀವಲ್ಲ ಹಾಗೆ. ಒಂದು ಬೇಗ ಸತ್ತೋಗ್ತಾರೆ, ಒಬ್ಬರು ನರಳಿ ಸಾಯ್ತಾರೆ. ಹಾಗಾಗಿ ನಕ್ಷತ್ರಗಳಲ್ಲಿರ್ತಕ್ಕಂತಹ ಒಂದು ಶಕ್ತಿ, ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ನಕ್ಷತ್ರ ತಗೊಳ್ಳೋದು, ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನಾವು ಈ ಕುಕ್ಕರ್ ಸಿಸ್ಟಮ್ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ನಮಗೆ ಸಮಸ್ಯೆ. ಹಾಗಾದರೆ ಅಡುಗೆ ಅಂತಕ್ಕಂಥದ್ರಲ್ಲಿ ಕುಕ್ಕರು ಅಂತಕ್ಕಂಥದ್ದು ಆಹಾರದ ಮೂಲಕವಾಗಿ ತಪ್ಪು ಮಾಡಿಕೊಂಡು, ಮನೆ ಕಟ್ಟಬೇಕಾದ್ರೆ ಪಾಯದಲ್ಲಿ ಎತ್ತರ ಇಲ್ಲದೆ ಇರ್ತಕ್ಕಂಥದ್ದು ಮನೇಲಿ ತಪ್ಪು ಮಾಡಿಕೊಂಡು, ಈಗ ಎರಡೂ ತಪ್ಪಾದ ಮೇಲೆ ಬದುಕ್ತೀರಾ ಹೇಗೆ, ಯಾವುದರ ಆಧಾರದ ಮೇಲೆ ಬದುಕಲಿಕ್ಕಾಗತ್ತೆ, ನಿಮಗೆ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ? ನಾವು ಯಾಕೆ ಈ ಥರ ಆಯಿತು, ನಮ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ.
ಒಂದು ಯಾವುದೋ ಒಂದು ಸಂಬಂಧ ಮನೆಯಲ್ಲಿ ಮಾತಾಡ್ತಾರೆ, ಈ ಹುಡುಗನಿಗೆ ನಮ್ಮ ಹುಡುಗಿನ ಕೊಡ್ಬೋದು ಅನ್ನೋ ಮಟ್ಟಕ್ಕೆ ಮಾತಾಡಿದಾಗ ಆ ಮನೆಯಲ್ಲಿ ಸಂಬಂಧ ಮುಂದಕ್ಕೆ ಹೋಗಲ್ಲ. ಯಾಕೆ ಅಂದರೆ ನಾನು ಮಾಡ್ಕೊಳ್ಳಲ್ಲ ಅಥವಾ ನನಗೆ ಇಷ್ಟ ಇಲ್ಲ, ಅಪ್ಪ ಅಮ್ಮನಲ್ಲಿ ಒಬ್ಬರಲ್ಲಿ ಸಮಸ್ಯೆ ಬರುತ್ತೆ, ಇಲ್ಲ ಮಗಳಲ್ಲೇ ಸಮಸ್ಯೆ ಬರುತ್ತೆ, ಬೇಡ ಮದುವೆ ಬೇಡ, ಇನ್ನು ಮುಂದೆ ನೋಡೋಣ. ಇದು ಎಂಥ ದುರಂತ ಅಂದರೆ ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಸರಿನೋ ಮಾಡ್ಕೊಳ್ಳೋದೋ ಬೇಡವೋ ಈ ರೀತಿಯಾದ ಮನಸ್ತಾಪಗಳು ಮನಸ್ಸಿಗೆ ಬೇಜಾರಾಗ್ತಕ್ಕಂಥ ಸನ್ನಿವೇಶ ಏನಕ್ಕೆ ಬರುತ್ತೆ ಅಂದರೆ ಆಹಾರದಲ್ಲಿ ಇರ್ತಕ್ಕಂತಹ ಒಂದು ವಿಚಾರವನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂದರೆ ರಾತ್ರಿ ನಿದ್ದೆಯನ್ನು ಮಾಡುವಂತಹ ಲೆಕ್ಕಾಚಾರ ಸಾಮಾನ್ಯವಾಗಿ ಸಾಕಷ್ಟು ಸಮಸ್ಯೆಯಲ್ಲಿದ್ದೀವಿ ನಾವೆಲ್ಲ. ಇದಕ್ಕೆ ಹೇಗೆ ಕಂಡುಹಿಡಿತೀರಾ ನೀವು ಅಂದರೆ ಕೋಪ ಅಂತಕ್ಕಂಥದ್ದು ಯಾರಿಗೆ ಇರಲ್ಲಮ್ಮ, ಎಲ್ರಿಗೂ ಇರುತ್ತೆ. ಈ ಕೋಪ ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ, ಇದಕ್ಕೆ ಇದು ಒಂದು ಕಾಯಿಲೆ ಅಂತ ನಾವಿನ್ನೂ ಗುರ್ತಾಕಿಲ್ಲ, ಅದಕ್ಕೆ ಬೇರೆದಕ್ಕೆಲ್ಲ ಹೆಸರು ಕೊಟ್ಟಿದ್ದೀವಿ. ಕೋಪ ಅನ್ನೋದು ಒಂದು ಕಾಯಿಲೆ ಅಂತ ನಾವಿನ್ನೂ ತೀರ್ಮಾನ ಮಾಡಿಲ್ಲ. ಅದು ಮಾಮೂಲಿ ಬಿಡ್ರಿ, ಮನುಷ್ಯ ಅಂದ್ಮೇಲೆ ಕೋಪ ಇರಲ್ವಾ. ಅದರಲ್ಲಿ ಒಂದು ಕ್ಷಣದಲ್ಲಿ ಬೇಜಾರಾದಾಗ ಕೋಪ ಮಾಡ್ಕೊಳ್ಳೋದು ಸಹಜ. ಒಂದು ಕ್ಷಣದಲ್ಲಿ ತಪ್ಪಾಗಿದೆ, ತಪ್ಪಾಗಿ ಮಾತಾಡಿದ್ರು ಆ ಕ್ಷಣದಲ್ಲಿ ಕೋಪ ಮಾಡ್ಕೊಳ್ಳೋದು ಓಕೆ. ಇನ್ನು ಕೆಲವರು ಗಂಟೆಗಟ್ಟಲೆ ಕೋಪ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ದಿನಗಟ್ಟಲೆ ಮಾಡ್ಕೊಳ್ತಿರ್ತಾರೆ, ಇನ್ನು ಕೆಲವರು ಜೀವನ ಪರ್ಯಂತ ಬರೀ ಕೋಪನೇ. ಮಾತಾಡ್ಸಿದ್ರೆ ಕೋಪ, ಮಾತಾಡಿದ್ರೆ ಕೋಪ. ಈ ಕೋಪಗಳಲ್ಲಿ ಎಷ್ಟೊಂದು ವಿಧ ಇದೆ. ಈ ಕೋಪ ಇವತ್ತೊಂದು ಸಣ್ಣ ಮಗುಗೆ ಏನಾದ್ರು ಕೊಟ್ಬಿಟ್ಟು ಕಿತ್ಕೊಂಡ್ರೆ ಅಳುತ್ತದು, ಅದಕ್ಕೂ ಕೋಪ. ಅಂದರೆ ನಮ್ಮ ದೇಶದಲ್ಲಿ ನಾವು ನಿಜಕ್ಕೂ ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಸಮಾಧಾನ, ಶಾಂತಿ. ಹೇಳ್ತೀವಿ ಬಾಯ್ಲಿ, ಪುಸ್ತಕದಲ್ಲಿ ಓದ್ತೀವಿ, ಆದರೆ ಮಗುಗೂ ಸಮಾಧಾನ ಇಲ್ಲ, ನಮಗೂ ಸಮಾಧಾನ ಇಲ್ಲ ಅಲ್ವಾ. ಸಮಾಧಾನ ಏನಕ್ಕೆ ಸಿಗ್ತಾ ಇಲ್ಲ ಅಂತ ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಇದು ಬೇಕು ಅಂತೆ ಬೇಡ ಅಂತೀವಿ. ಹಾಗಿದ್ಮೇಲೆ ಬೇಕು ಅಂದ ಮೇಲೆ ಯಾಕೆ ಸಮಾಧಾನ ತಗೊಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾವು ತಗೊಳ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥ ಅನ್ನ ಮಾಡ್ತಾ ಇರ್ತಕ್ಕಂಥ ಕುಕ್ಕರ್, ಈ ಕುಕ್ಕರು ಸಿಲಿಂಡರು ಕುಕ್ಕರು ನಮ್ಮ ಜೀವನ ಅಧೋಮಯ ಆಗೋಗ್ತಾ ಇದೆ. ಹಂಗಂತ ಇವಾಗ ಸೌದೆ ಒಲೆ ಕಡಿಸಿ ಅಂತ ನಾನು ಹೇಳ್ತಾ ಇಲ್ಲ, ನಾವು ಯಾವ ಮಟ್ಟ ತಗಲಾಕೋತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಇನ್ನೂ ಕಾಲಾವಕಾಶ, ನಾನು ಫಸ್ಟ್ ಆಪ್ಷನ್ ಹೇಳ್ತೀನಿ, ಯಾರೋ ಮನೆ ಕಟ್ಸಕ್ಕೆ ತಮ್ಮ ಹತ್ರ ಬಂದರೆ ಆದಷ್ಟು ಹೆಂಚಿನ ಮನೆ ಕಟ್ಸಿ. ನಂಬರ್ 1, ನಿಧಾನ ಆದರೂ ಪರವಾಗಿಲ್ಲ, ಹೆಂಚಿನ ಮನೆ ಮೇಲೆ ಹತ್ತೋದು ಬೇಡ, ಕೆಳಗಡೆ ಆಕಾಶದಲ್ಲಿ ಹತ್ತೋದು ಬೇಡ, ಕೆಳಗಡೆನೇ ಇರಿ. ಒಳ್ಳೆ ಆರೋಗ್ಯದಾಯಕವಾದ ಮನೆಯನ್ನು ನಾನು ಹೇಳ್ಕೊಡ್ತೀನಿ, ಕಟ್ಸಿ. ಮೊದಲನೇ ಆಪ್ಷನ್. ಎರಡನೇದು, ಸೌದೆ ಇದ್ದರೆ ಸೌದೆಯನ್ನು ಬಳಸಿ ಸ್ನಾನ ಮಾಡಿ ಅಡುಗೆ ಮಾಡಿ. ಇದನ್ನೆಲ್ಲ ಆರೋಗ್ಯ ಅಡ್ವಾನ್ಸ್ ಆಗಿ ಈಗಿಂದ ಸರಿ ಮಾಡಿದ್ರೆ ಇನ್ನೊಂದು 10 ವರ್ಷಕ್ಕೆ ಸ್ವಲ್ಪ ನಮ್ಮ ಕರ್ನಾಟಕ ಒಂದು ಹಂತಕ್ಕೆ ಬರಲಿ ಅಂತ ನನ್ನ ಉದ್ದೇಶ. ಅದೆಷ್ಟು ಜನ ಬಳಸ್ಕೊತಾರೋ ಬಿಡ್ತಿರೋ ಅಲ್ಲ, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಮಾಡೋಕ್ಕಾಗಲ್ಲ. ಮನಸ್ಸು ಮಾಡಿದ್ರೆ ಮಾಡಬಹುದು, ನಾವು ಮನಸ್ಸು ಮಾಡಲ್ಲ. ಅಯ್ಯೋ ಎಲ್ಲ ಆಡ್ಕೊತಾರೆ ಜನ, ಬಂದು ಮಜಾಕ್ ನೋಡ್ಬೇಕು, ಫಸ್ಟ್ ಗ್ರಾನೈಟ್ ನೋಡ್ಬೇಕು ಮನೆಗೆ ಅಲ್ವಾ. ಈ ಗ್ರಾನೈಟು ಎಂಥ ಕಾಯಿಲೆಯನ್ನು ಕೊಡುತ್ತೆ ಮನೇಲಿರೋರಿಗೆ ಅಂತಕ್ಕಂಥದ್ದು ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ಗ್ರಾನೈಟ್ ಆಗ್ತಾ ಇದೆಯೋ ಹೊರತು ನಿಜವಾಗಿಯೂ ನೆಲ ಹಾಸು ಅಂತ ಹೇಳಿದ್ರೆ ರೆಡ್ ಆಕ್ಸೈಡ್ ಅಂಥದ್ದೇ ಅದರ ಅದ್ಭುತವಾದಂಥ ವಿಚಾರ. ರೆಡ್ ಆಕ್ಸೈಡ್ ಅಂತ ಗೊತ್ತಾಗುತ್ತಲ್ಲ, ಸಿಮೆಂಟು, ಅದು ಬೇಡ. ಆಂಧ್ರ ಟೈಲ್ಸ್ ಇದ್ದೇ ಇದೆ, ಹಾಕೋಬೋದಲ್ಲ, ಅದ್ಭುತವಾಗಿರುತ್ತೆ. ಸೊ ಅದೊಂದ್ಸಲ ನಾನು ಇಲ್ಲಿ ಮಾಧ್ಯಮಕ್ಕೆ ತೋರಿಸ್ದೆ, ಎಷ್ಟು ಡಿಸೈನ್ ಮಾಡಿ ಹಾಕ್ಸಿದ್ದು. 1-2-3 ತಿಂಗಳು ಟೈಮ್ ತಗೊಳುತ್ತೆ, ಮಾಡಿಸಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ, ಮನೆ ನೋಡೋಕ್ಕೂ ಒಂದು ಖುಷಿ. ಆದರೆ ನಾವು ಗ್ರಾನೈಟು ಕಾಸ್ಟ್ಲಿ ಕೊಟ್ಟು ಜನಕ್ಕೆ ತೋರಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ಮನೆ ನಮ್ಮ ಮನೆಯಲ್ಲಿ ನೆಮ್ಮದಿಯನ್ನು ಹಾಳು ಮಾಡಿ, ನಿದ್ದೆಯನ್ನು ಹಾಳು ಮಾಡಿ, ಎಲ್ಲಮ್ಮ ಮಲ್ಕೊಳಕ್ಕೆ ನಿದ್ದೆ ಬರುತ್ತೆ. ಅದರಲ್ಲೂ ಈ ಕೋಲ್ಡ್ ಇರ್ತಕ್ಕಂಥ ಲೆಕ್ಕಾಚಾರಕ್ಕೆ ಗ್ರಾನೈಟ್ ಹಾಕಿರೋರ ಮನೆ ಮತ್ತೆ ಕತೆ ದೊಡ್ಡ ಕತೆ ಆಗ್ಬಿಡುತ್ತೆ. ಖಂಡಿತ ಗುರುಜಿ ಬಗ್ಗೆ ಮಾತಾಡೋಣ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ನಿಶಾ ಅಂತ, ಗದಗಿಂದ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್? ಸ್ವಲ್ಪ ಮನೆ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಾಂ ಮ್ಯಾಮ್. ಹಲೋ, ನಮಸ್ಕಾರಗಳು ಗುರುಗಳೇ. ನಾರಾಯಣ, ಹೇಳಮ್ಮ. ಇವಾಗ ಹೆಂಗಾಗಿದೆ ಅಂದ್ರೆ ನಮ್ದು ಒಂದು ಮನೆ ಇದೆ ಗುರುಗಳೇ. ಆ ಮನೆಯೊಳಗೆ ನಾವು ಇದ್ದು 10 ವರ್ಷ ಆಯ್ತು ಗುರುಗಳೇ. ಮನೆಯಲ್ಲಿ ಯಾವುದೇ ಕಾರಣದ ಶುಭ ಕಾರ್ಯಗಳು ನಡೀತಿಲ್ಲ ಗುರುಗಳೇ. ಸ್ವಲ್ಪ ನೆಮ್ಮದಿ ಅನ್ನೋದಿಲ್ಲ ರೀ. ಮನೆಯೊಳಗೆ ಯಾವ ಕೆಲಸ ಯಶಸ್ಸು ಅನ್ನೋದು ಆಗ್ತಿಲ್ಲ ಗುರುಗಳೇ. ಯಾರು ಕಟ್ಸಿದ್ದು? ಅಪ್ಪಾಜಿ ಕಟ್ಸಿದ್ದು ಗುರುಗಳೇ. ನಮ್ಮಪ್ಪ ಏನ್ ಮಾಡ್ತಾರಪ್ಪ?
ಅಪ್ಪ ಕೂಲಿ ಕೆಲಸ ಮಾಡ್ತಾರೆ ಗುರುಗಳೇ. ಓಕೆ, ಸೈಟ್ ಅಳತೆ ಗೊತ್ತಾ, ಎಷ್ಟು ಅಳತೆ ಅಂತ ಹಾ ಗೊತ್ತು ಗುರುಗಳೇ. ಹೇಳು. ಉದ್ದಕ್ಕೆ 20 ಇದೆ ಗುರುಗಳೇ, ಅಗಲಕ್ಕೆ 30 ಇದೆ ಗುರುಗಳೇ. ಇದು ದಿಕ್ಕು ಹೇಳಮ್ಮ, ಯಾವ ದಿಕ್ಕಿಗೆ ಜಾಸ್ತಿ ಇರೋದು, ಯಾವ ದಿಕ್ಕಿಗೆ ಕಮ್ಮಿ ಇದೆ? ನಮ್ದು ಉತ್ತರ ದಿಕ್ಕಿಗೆ ಜಾಸ್ತಿ ಇದೆ ಗುರುಗಳೇ. ಉತ್ತರ ದಕ್ಷಿಣ ಜಾಸ್ತಿ ಇದೆ. ಹಾ ಗುರುಗಳೇ. ಎಷ್ಟು? 30 ಇದೆ ಗುರುಗಳೇ. ಪೂರ್ವ ಪಶ್ಚಿಮ? ಅದು 20 ಇದೆ ಗುರುಗಳೇ. ಓಕೆ, ಏನದು ಗೌರ್ಮೆಂಟಿಂದ ಕೊಟ್ಟಿದ್ದ, ನೀವೇ ತಗೊಂಡಿದ್ದ? ಇದು ಗೌರ್ಮೆಂಟ್ ಇಂದ ಬಂದಿದ್ದು ಗುರುಗಳೇ. ಇದು ಈಗ ಮನೆ ಬಿಟ್ಬಿಟ್ರಾ? ಇಲ್ಲ ಗುರುಗಳೇ, ಇದೇ ಮನೆಯಲ್ಲಿ ಇದ್ವಿ, ಆದ್ರೆ ಯಾವ್ದು ಕೆಲಸ ಆಗ್ತಿಲ್ಲ ಗುರುಗಳೇ. ಮನೆ ಒಳಗೆ ಯಾವುದೇ ಮದ್ವೆ ಕಾರ್ಯಗಳು ನಡೀತಿಲ್ಲ, ಶುಭ ಕಾರ್ಯಗಳು ನಡೀತಿಲ್ಲ. ಮನೆ ಒಳಗೆ ಯಾವ್ದೋ ಒಂದು ಖುಷಿ ವಿಚಾರನೇ ನಡೆಯೋದಿಲ್ಲ ಗುರುಗಳೇ. ಯಾವಾಗ ನೋಡಿದ್ರು ಬರೀ ಬೇಜಾರು, ನೆಮ್ಮದಿನೇ ಇರಲ್ಲ ಗುರುಗಳೇ. ಓಕೆ ಆಯಿತು. ಹಾವಾರು ಬಂದಿತ್ತ ಹೋಗ್ಲಿ ನಿಮ್ಗೆ ಮಾತಾಡ್ಸಕ್ಕೆ? ಹಾ ಗುರುಗಳೇ. ಹಾವು ಬಂದಿತ್ತ ಮಾತಾಡ್ಸಕ್ಕೆ ನಿಮ್ಮನ್ನ ಅಂದೆ? ಹೌದು ಗುರುಗಳೇ, ಎಷ್ಟೋ ಸರಿ ಬಂದಿದೆ ಗುರು. ಅಲ್ಲ, ಅದಕ್ಕೆ ನೀವು ಮನೆ ಕಟ್ಟಿರೋದು. ಹಾವು ವಾಸ ಮಾಡೋಕ್ಕೆ ಮನೆ ಕಟ್ಟಿದ್ರೆ ಹಾವು ಬರ್ದೆ ಇನ್ನಾರು ಬರ್ತಾರೆ ಅಲ್ವಾ? ಯಾರು ಬರ್ದೇ ಬಿಟ್ಟರು ಏನೇ ಆದರೂ ಹಾವು ಪದೇ ಪದೇ ಬರ್ತಾ ಇರ್ತದೆ. ಮೂರ್ಖರ ಏನಕ್ಕೆ ಕಟ್ಟಿದ್ರಿ, ನನಗೆ ಬಿಟ್ಬಿಟ್ಟು ಆಚೆಗೆ ಹೋಗಿ ಮನೆನ ನಾನು ಸೇರ್ಕೊಳ್ತೀನಿ ಅಂತ ಬರ್ತಾ ಇದೆ. ಇವರು ಬಿಡಂಗಿಲ್ಲ, ಅದು ಬಂದು ಸೇರಂಗಿಲ್ಲ. ಇದು ಪರಿಹಾರ ಏನು ಗುರುಗಳೇ? ಅದೇ ಪರಿಹಾರ ಏನಿಲ್ಲ, ಹಾವು ಬಂದು ಹೊರಗಡೆ ಸೇರ್ಕೋಬೇಕು, ನೀವು ಹೊರಗಡೆ ನಿಂತ್ಕೋಬೇಕು, ಅಷ್ಟೇ ಪರಿಹಾರ. ಅಲ್ಲಮ್ಮ, ಮನೆ ಕಟ್ಟುವಾಗ ಜ್ಞಾನ ಇರಬೇಕಿತ್ತು. ಗೌರ್ಮೆಂಟ್ನವ್ರು ಕೊಟ್ಬಿಡ್ತಾರೆ ಇಷ್ಟಾಗಲ್ಲ ಸೂರು ಅಂತ. ಏನು ಸೂರು? ನಾವು ಕಟ್ಕೊಂಡ್ರು ಅಷ್ಟೇ, ಗೌರ್ಮೆಂಟ್ನವ್ರು ಕೊಟ್ಟರು ಅಷ್ಟೇ. ಭಗವಂತ ತಲೆಯಲ್ಲಿ ಮುಂಭಾಗದಲ್ಲಿ ಕಣ್ಣು ಕಿವಿ ಇಟ್ಟಿದ್ದಾನೆ, ಹಿಂಭಾಗ ತಲೆ ಇಟ್ಟಿದ್ದಾನೆ, ಹೌದಲ್ಲಮ್ಮ? ಹಾ ಗುರುಗಳೇ. ಈಗ ನಾವು ಅದನ್ನು ಹಿಂದಕ್ಕೆ ಮುಂದಕ್ಕೆ ಮಾಡ್ಕೊಂಡ್ರೆ ತಪ್ಪ್ಯಾರ್ದು? ಪರಿಹಾರ ಏನು ಮಾಡೋದ ಮೇಲೆ? ಅದನ್ನು ಮಾಡಂಗಿಲ್ಲ, ಮಾಡಿಬಿಟ್ಟಿದ್ದೀರ. ಉತ್ತರ ದಕ್ಷಿಣ ಮನೆ ಕಟ್ಟಂಗಿಲ್ಲ, ಕಟ್ಟಾಗಿದೆ. ಸಾಲ ಮಾಡಬೇಕಾ, ಸಾಲ ಮಾಡೋದು ಕಲಿಸ್ಬೇಕಾ, ಕೆಟ್ಟ ಅಭ್ಯಾಸ ಕಲಿಬೇಕಾ, ಯೋಚನೆ ಮಾಡಬೇಕಾ, ತಲೆನೋವು ಬರ್ಸ್ಕೋಬೇಕಾ, ಭಯ ಬೀಳಬೇಕಾ, ಕುಂತ್ಕೊಂಡು ನಿದ್ದೆ ಮಾಡಬೇಕಾ? ಇದು ಮಲ್ಕೊಂಡು ನಿದ್ದೆ ಮಾಡೋಂಗಿಲ್ಲ, ಈ ಮನೇಲಿ ಕುತ್ಕೊಂಡು ನಿದ್ದೆ ಮಾಡಬೇಕು, ಹೌದಾ? ನಿಜ ಗುರುಗಳೇ, ಹೌದು. ಮನೆಯಲ್ಲಿ ಯಾವ ತರ ನೆಮ್ಮದಿನೇ ಇಲ್ಲ ಗುರುಗಳೇ. ಯಾವ ಕೆಲಸನೂ ಸಿಗ್ತಿಲ್ಲ ಅಪ್ಪಾಜಿ. ಅದನ್ನೇ ಅಷ್ಟು ಸಲ ಹೇಳ್ತಿದ್ಯಲ್ಲ, ನಾನು ಹೇಳಿದ್ರೆ ಪುನಃ ನನಗೆ ತಿರುಗಿಸಿ ಹೇಳ್ತಿದ್ಯಲ್ಲ. ಈಗ ಮನೆ ಕಟ್ಟಬೇಕು ಅಂದರೆ ಅದಕ್ಕೆ ಆದ ಕ್ರಮ ತಿಳಿಬೇಕು ಅಂತ ಗೊತ್ತಾಯ್ತು ಅವಾಗಲೇ? ಅವಾಗೆಲ್ಲ ಗೊತ್ತಿದ್ದಿಲ್ಲ ಗುರುಗಳೇ, ಯಾಕಂದ್ರೆ ಇಲ್ಲಿ ಹಳ್ಳಿ ಒಳಗೆ ಅವು ಏನು ಮಾಡೋದೇ ಇಲ್ಲ ಗುರುಗಳೇ. ಸುಮ್ಮನೆ ಕಟ್ಬಿಡ್ತಾರೆ ಗುರುಗಳೇ ಈ ಕಡೆ ಎಲ್ಲ. ನೀನೇನು ಮಾಡ್ತಿದ್ಯಾ? ನಾನು ಎಜುಕೇಶನ್ ಆಗಿದೆ ಗುರುಗಳೇ, ಹೌಸ್ ವೈಫ್, ಮನೆಯಲ್ಲಿ ಇರ್ತೀನಿ ಗುರುಗಳೇ. ಮದುವೆ ಆಯ್ತಾ? ಹಾ ಮದುವೆ ಆಗಿದೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ ಮದುವೆ ಆಗಿ 2 ವರ್ಷ ಆಯ್ತು ಗುರುಗಳೇ. ಏನು ನಕ್ಷತ್ರ ನಿಂದು? ನಾನು ಸ್ವಾತಿ ನಕ್ಷತ್ರ ಗುರುಗಳೇ. ನಿಮ್ಮ ತಂದೆ ಏನು ಮಾಡ್ತಾರೆ? ಕೂಲಿ ಕೆಲಸ ಮಾಡ್ತಾರೆ ಗುರುಗಳು. ಓಕೆ, ನಿಮ್ಮ ಮಾವ, ನಿಮ್ಮ ಯಜಮಾನ್ರಪ್ಪ? ನಮ್ಮ ಯಜಮಾನ್ರಪ್ಪ ಅವರು ಕೂಲಿ ಕೆಲಸ ಮಾಡ್ತಾರೆ ಗುರುಗಳೇ, ಅವರು ಕೂಡ. ಓಕೆ, ನೀನು ಮದುವೆ ಆಗಕ್ಕೆ ಮುಂಚೆ ಮದುವೆ ಆದ್ಮೇಲೆ ಲೆಕ್ಕ ಹಾಕಿದ್ರೆ ಪರ್ಸೆಂಟೇಜ್ ಯಾವುದಕ್ಕೆ ಕೊಡ್ತೀಯಾ? ಅಂದ್ರೆ ಗುರುಗಳೇ, ಚೆನ್ನಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದೆ ಅಂತ ಮದುವೆ ಮುಂಚೆ ಚೆನ್ನಾಗಿದ್ದ, ಮದುವೆ ಆದ್ಮೇಲೆ ಸಮಸ್ಯೆ ಆಯ್ತಾ, ಯಾಗ ಅನ್ನಿಸ್ತಾ ಇದೆ? ನಂಗೆ ಮದುವೆ ಆದ್ಮೇಲೆ ಚೆನ್ನಾಗಿದ್ದೀನಿ ಗುರುಗಳೇ ನಾನು. ವೆರಿ ಗುಡ್. ಈಗ ನಿನಗೆ ಮನೆ ವಿಚಾರ ಬೇಕು? ಹಾ ಗುರುಗಳೇ. ಓಕೆ, ಸೊ ಮಕ್ಕಳು ಇನ್ನೂ ಆಗಿಲ್ಲ ಗುರುಗಳೇ. ಒಳ್ಳೆ ಕೆಲಸ ಆಯಿತು. ಆದರೂ ಒಂದು ಕೆಲಸ ಮಾಡು ನೀನು. ಹಾ ಗುರುಗಳೇ. ನಿಮ್ಮ ಯಜಮಾನ್ರಿಗೆ ಇದೆಲ್ಲ ನಂಬಿಕೆ ಇದೆಯಾ? ಅವರು ಹಾ ಗುರುಗಳೇ ನಂಬ್ತಾರೆ ಗುರುಗಳೇ. ಅವರು ನಂಬಿಕೆ ಇದ್ದ ಮೇಲೆ ಅದರ ಅಳತೆ ಕರೆಕ್ಟಾಗಿ ಟೇಪಲ್ಲಿ ಅಳತೆ ತೊಗೋಬೇಕು. ಒಳಗಡೆನೆ ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಅಳತೆ ತೊಗೋಬೇಕು. ಹಾ ಗುರುಗಳೇ. ತೊಗೊಂಡು ತಿಳ್ಕೊಳ್ತೀನಿ ಅನ್ನೋ ಆಸಕ್ತಿ ಇದ್ದರೆ ಬಂದರೆ ಬೇಕಾದ್ರೆ ತೋರಿಸ್ಕೊಡೋಣ, ಹೇಳ್ಕೊಡೋಣ, ಅದನ್ನು ಯಾವ ಥರ ಮಾಡ್ಬೋದು ಮಾಡಿದ್ರೆ ಅಂಥೇಳಿ. ಈಗ ಅದ ಬಿಟ್ಬಿಡೋಕ್ಕೂ ಆಗಲ್ಲ, ಹೊಡೆದಾಕಕ್ಕೂ ಆಗಲ್ಲ. ಹಾ ಗುರುಗಳೇ, ಹೌದು ಗುರುಗಳೇ. ಸಣ್ಣದಾಗಿ ಯಾರೋ ಹೇಳಿದ್ರು ಅಂದ್ಬಿಟ್ಟು ಯಂತ್ರ ಕಟ್ಟಿಸ್ಕೊಳ್ಳಿ, ದಿಗ್ಬಂಧ ಮಾಡಿಸ್ಕೊಳ್ಳಿ, ತಡೆ ಹೊಡಿಸ್ಕೊಳ್ಳಿ, ಬಾಗಿಲು ಕಟ್ಟಿಸ್ಕೊಳ್ಳಿ ಹೇಳಿದ್ರೆ ಅವೆಲ್ಲ ನಂಬಕ್ಕೆ ಹೋಗಬೇಡಿ ಗುರುಗಳೇ. ಆಯ್ತು ಗುರುಗಳೇ. ಇದನ್ನು ನೀವು ತೀರ್ಮಾನ ಮಾಡಿದ್ರೆ ಮಾಹಿತಿ ಹೇಳ್ಕೊಡ್ತೀನಿ, ರಿಪೇರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಅಮ್ಮ, ಯೋಚನೆ ಮಾಡೋದು ಬೇಡ. ಇದ್ರ ಜೊತೆಗೆ ನೀನು ಹುಟ್ಟಿರ್ತಕ್ಕಂಥ ಸ್ವಾತಿ ನಕ್ಷತ್ರನೂ ಕೂಡ ತಿಳ್ಕೊ. ಇನ್ನು ಒಳ್ಳೆ ರೀತಿ ಮಗು ಮಾಡ್ಕೋಬೇಕು ಅಂತೀಯ, ಯಾವುದೊಂದು ಹುಟ್ಟಿದ್ರು ಸಾಕು ಅಂತೀಯ? ಒಳ್ಳೆ ಮಗು ಹುಟ್ಟಿದ್ರೆ ಸಾಕು. ಅದಕ್ಕೆ ನಿಮ್ಮ ಪ್ರಯತ್ನ ಏನು ಅಂತ ಹೇಳ್ಕೊಳ್ಳೋಣ, ಬಂದರೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಅಂಬಿಕಾ ಅಂತ ಬೆಂಗಳೂರಿಂದ. ನಮಸ್ತೆ. ಓಕೆ, ಕಾಲ್ ಕಟ್ಟಾಗಿದೆ. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಮನೆಯಲ್ಲಿ ಸಮಾಧಾನ ಇರಬೇಕು ಅಂದರೆ ಏನು ಮಾಡಬೇಕು ಅಂತ, ಗ್ರಾನೈಟ್ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ನಾವು ಮಾಡ್ತಾ ಇರ್ತಕ್ಕಂತಹ ಒಂದು ವಿಚಾರದಲ್ಲಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಂಡಾಗ ಒಂದೊಂದು ಹೇಳಿದಾಗ ಅರ್ಥ ಆಗುತ್ತೆ. ನಾವು ಮೊದಲನೇ ವಿಚಾರಕ್ಕೆ ಬಂದರೆ, ನಾನು ಹೇಳಿದೆ ಆವಾಗಲೇ ನಿಂಗೆ ಅಮ್ಮ, ಏನು
ಮನೆ ಅಂತ 4 ಗೋಡೆ ಮೇಲೊಂದು ತಾಸಿ ಹಾಕಿದ್ರೆ ಹತ್ತಕ್ಕೊಂದು ಮೆಟ್ಲು ಹಾಕಿದ್ರೆ ಮನೆ ಆಯಿತು ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಹೌದು. ಹಾಗೆ ಭಗವಂತ ಕೂಡ ಎಲ್ಲೋ ಒಂದು ಕಡೆ ಕಣ್ಣು, ಎಲ್ಲೋ ಒಂದು ಕಡೆ ಮೂಗಿಟ್ಟಿಲ್ಲ ಅಲ್ವಾ? ಹಾಗೆ ನಾವು ಒಂದು ಅಂದವಾಗಿ ಕಾಣಿಸ್ಬೇಕು ಅಂದರೆ ಅದು ಹೀಗೆ ಇರಬೇಕು ಅಂತ ಕ್ರಮ ಇದೆ. ಆ ಕ್ರಮದಲ್ಲಿ ನಮಗೆ ಬೇಕಾಗಿರೋದು ಅತಿ ಮುಖ್ಯ. ಈಗ ಇವರು ಒಂದು ಚಿಕ್ಕ ಸೈಟು ಗೌರ್ಮೆಂಟ್ನವ್ರು ಕೊಟ್ಟವ್ರೆ ಅಂತ ಕರೆ ಮಾಡಿದರು. ಈ ಗೌರ್ಮೆಂಟ್ನವ್ರು ಕೊಡೋದು ಅಷ್ಟೇ ಕೊಡೋದು, ನಾವು ಜಾಸ್ತಿ ಕೇಳಿದ್ರು ಕೊಡಲ್ಲ. ಈಗ ಆಗಿದ್ಮೇಲೆ ಮನೆ ಕಟ್ಟಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಕಟ್ಟಿ, ಆದರೆ ಒಂದು ತಿಳ್ಕೋಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಸೈಟನ್ನು ಬಳಸಬೇಕು ಅಂತ ತಿಳ್ಕೋಬೇಕು. ಈಗ ನಾವು ಬಳಸುತ್ತಿರುವ ಸೈಟ್ ಹೇಗಿದೆ ಅಂದರೆ ಹೆಚ್ಚು ಕಮ್ಮಿ ಸೈಟ್ ಇರೋದು ಹೆಂಗೆ, ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ, ಹೌದು ತಾನೆ? 30 ಹಿಂಗೆ 20 ಹಿಂಗೆ ಸ್ವಾಮಿ ಅಲ್ವಾ? ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ ಆಯಿತು. ಈಗ ಹೆಚ್ಚು ಕಮ್ಮಿ ಸೈಟಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಆಗ್ಬೇಕಾ ಬೇಡವಾ? ಆಗುತ್ತೆ. ಈಗ ಆ ಹೆಚ್ಚು ಕಮ್ಮಿನ ನಾವು ಸರಿ ಮಾಡಿದ್ರೆ ನಮ್ಗೆ ಹೆಚ್ಚು ಕಮ್ಮಿ ಸರಿ ಹೋಗುತ್ತೆ. ನಾವು ಹೆಚ್ಚು ಕಮ್ಮಿನೇ ಮನೆ ಕಟ್ತಾ ಇದ್ದೀವಿ ಸ್ವಾಮಿ. ಹಿಂಗೆ 30, ಹಿಂಗೆ 45, ಸ್ವಾಮಿ ಹಿಂಗೆ 20, ಹಿಂಗೆ 35. ಅಮ್ಮ ಇದು ಪಂಚಾಂಗದಲ್ಲೇ ಸೃಷ್ಟಿಯಾಗಿ ಬರೆದಿರೋದೇ ಇನ್ನೂ ತಪ್ಪು ಸರಿ ಹೋಗಿಲ್ಲ. ಇವತ್ತೊಂದಲ್ಲ, ಇದು ಸುಮಾರು ಒಂದು 10 ಲಕ್ಷದ ವರ್ಷಗಳಿಂದ ತಗೊಂಡು ಬಂದರೂ ಕೂಡ ಪಂಚಾಂಗದಲ್ಲೂ ಇದೇ ಪ್ರಿಂಟ್ ಹಾಕಿರೋದು. 33/43, 25/35, ಅದಕ್ಕೊಂದು ಆಯ್ದ ಹೆಸರು, ಅದಕ್ಕೊಂದು ವಾರ, ಇದು ಶುಭ, ಇವ್ರು ಕಟ್ಕೋತಾರೆ. ಅದು ನೋಡ್ಬಿಟ್ಟು ಪುರೋಹಿತರು ಅದನ್ನೇ ಬರೆದು ಕೊಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಮಗೆ ಬೇಕಿರೋದು ಸಮತೋಲನ ಬೇಕು. ಇದಕ್ಕೆ ಪದ್ಯ ಹೆಸರೇನು? ಸಮತೋಲನ. ಈಗ ಒಂದು ಗಾಡಿ ಕಟ್ಟಿದ್ರೆ ನಾವು ತೂಕ ಸಮಮಟ್ಟವಾಗ್ತವೆ, ಎತ್ತು ಕರೆಕ್ಟಾಗಿ ಹೋಗುತ್ತೆ. ಯಾವುದೋ ಒಂದು ಕಡೆ ಕಮ್ಮಿ ಆದರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗೆ ನಮಗೆ ಸಮತೋಲನ ಅಂತಕ್ಕಂಥದ್ದು ಮನೆ ಕಟ್ಟೋದೂ ಗೊತ್ತಿಲ್ಲ, ಸಮತೋಲನವಾದ ಆಹಾರನೂ ತಗೊಳ್ಳೋದು ಗೊತ್ತಿಲ್ಲ. ಆಹಾರದಲ್ಲೂ ಸಮತೋಲನ ಯಾವುದು ಅಂತ ಗೊತ್ತಿಲ್ಲ, ಮನೆ ಕಟ್ಟೋದ್ರಲ್ಲೂ ಸಮತೋಲನ ಯಾವುದು ಅಂತ ಗೊತ್ತಿಲ್ಲ. ಈಗ ಅಂದ ಮೇಲೆ ಮುಂದೆ ಹೆಂಗೆ ಬದುಕಕ್ಕಾಗತ್ತೆ ನಾವು? ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಅಂಬಿಕಾ ಅಂತ, ಬೆಂಗಳೂರಿಂದ. ನಮಸ್ತೆ. ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗು ಬಗ್ಗೆ ಮೇಡಮ್. ಅವ್ರ ನಕ್ಷತ್ರ ಹೇಳಿಮಾ. ಅತ್ಯ ನಕ್ಷತ್ರ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾಂ, ಹೇಳಿ ತಾಯಿ. ಗುರುಜಿ ನಮಸ್ಕಾರ. ಗುರುಜಿ ಯಾವ ಊರಿಂದ ತಾವು? ಬೆಂಗಳೂರಿಂದ. ಕುಂಬ್ಳಗೋಡಿಂದ ಗುರುಜಿ. ಓಕೆ, ಹೇಳಿ, ಏನಾಗಬೇಕು? ಮಗುಗೀಗ 4 ವರ್ಷ ಗುರುಜಿ. ಏನು ನಕ್ಷತ್ರ? ಅತ್ಯ ನಕ್ಷತ್ರ ಗುರುಜಿ. ಅಸ್ತ ಹೇಳಿ. ಅಸ್ತ ಅಸ್ತ್ಯ ಅಂತಿದ್ರಲ್ಲ. ಓಕೆ. ಅಸ್ತ ನಕ್ಷತ್ರ ಗುರುಜಿ. ಗಂಡು ಮಗುನ ಹೆಣ್ಣು ಮಗುನ? ಗಂಡು ಮಗು ಗುರುಜಿ. ಯಾರ್ದಿದು, ನಿಮ್ದೇನಾ? ಗುರುಜಿ ನಮ್ದೇನೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವು ಮದುವೆಗೆ 8 ವರ್ಷ ಆಯ್ತು. ತುಂಬ ಕಷ್ಟಪಟ್ಟು ದೇವರಿಂದ ಇಸ್ಕೊಂಡ್ರ ಮಗುನ? ಹ್ಞೂ ಗುರುಜಿ. ಯಾವ ದೇವ್ರಿಗೆ ಅರ್ಕೆ ಕಟ್ಟಿದ್ರಿ? ಕಬ್ಬಾಳಮ್ಮ ಮತ್ತೆ ತಿರುಪತಿ. ಈಗ ಎರಡಕ್ಕೆ ಯಾವ್ದು ಒಪ್ಕೋತೀರಿ? ತಿರುಪತಿ ಶ್ರೀನಿವಾಸ ಕೊಟ್ಟರು ಅಂತಾನ, ಕಬ್ಬಾಳಮ್ಮ ಕೊಟ್ಟರು ಅಂತಾನ? 2 ಕಡೆಯಿಂದನೂ ವರ ಸಿಗ್ತದೆ ಗುರುಜಿ. ಅದು ಒಂದೇ ತಿಂಗಳಲ್ಲಿ 2ಕ್ಕೂ ಅರ್ಕೆ ಕಟ್ಟಿದ್ದು, ನೆಕ್ಸ್ಟ್ ತಿಂಗಳಿಗೆ ನಮ್ಗೆ ಆ ಥರ ಸಂತಾನ ಪ್ರಾಪ್ತಿ ಆಯ್ತು. ಓಕೆ, ಖುಷಿ ಆಯ್ತಾ ಈಗ? ಖುಷಿಯಾಗಿದೆ ಗುರುಜಿ. ಏನು ಬೇಕು ಇವಾಗ? ಏನು ಪ್ರಶ್ನೆ ಮಾಡಿದ್ದು, ಕರೆ ಮಾಡಿದ್ದೇನಕ್ಕೆ? ಅಂದ್ರೆ ಮಗು ಯಾವ್ದು ಅಂದ್ರೆ ಆಕ್ಟಿವ್ ಆಗಿರ್ತದೆ, ಬೇರೆ ವಿಷಯದಲ್ಲೆಲ್ಲ. ಅಪ್ಪ ಅಮ್ಮನ ಮಾತು ಕೇಳೋದ್ರಲ್ಲಿ ಒಂಥರ ಕಿರುಕುರಿ, ಚಂಡಿ ಹಾಕೊಳ್ಳೋದು, ಅಥವಾ ಏನಾದ್ರೂ ಓದೋದು ಹೇಳ್ಕೊಟ್ರೆ ಮಾತ್ರ ಮಗುಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಯಾರ ಜೊತೆನೂ ಬೆರೆಯಲ್ಲ. ಎಷ್ಟು ತಿಂಗಳಿಗೆ ಡೆಲಿವರಿ ಆಯ್ತಮ್ಮ? 9 ತಿಂಗಳಿಗೆ ಗುರುಜಿ. ನೀವೇ ಮಾಡಿಸಿದ? ಅದೇ ನ್ಯಾಚುರಲ್ ಆಗಿ ಆಯ್ತಾ, ನಾರ್ಮಲ್ ಆಗಿ? ನಾರ್ಮಲ್ ಆಗಿದ್ದು ಗುರುಜಿ. ಓಕೆ. ಯಾವ ವಾರ ಹುಟ್ಟಿದ್ದು? ನಕ್ಷತ್ರ ಏನು ಮಗೋದು? ಸೋಮವಾರ ಹುಟ್ಟಿದ್ದು ಗುರುಜಿ. ನಕ್ಷತ್ರ ಏನು? ಹಸ್ತ ನಕ್ಷತ್ರ ಅಲ್ಲ? ಹಸ್ತ ನಕ್ಷತ್ರ. ರಾತ್ರಿನಾ ಮಧ್ಯಾಹ್ನನಾ ಬೆಳಗ್ಗೆನಾ? ಸೋಮವಾರ ಬೆಳಿಗ್ಗೆ 9:54 ಗುರುಜಿ. ಓಕೆ. ಈಗ ನಿಮ್ಮ ಮನೆ ವಾಸದ ಮನೆ ಎಷ್ಟು ವರ್ಷದ್ದು? ಏನ್ ಗುರುಜಿ? ನಿಮ್ಮ ಮನೆ ಎಷ್ಟು ವರ್ಷದಮ್ಮ ಮನೆ? ಮನೆ ಬಾಡಿಗೆ ಮನೆಯಲ್ಲಿ ಇರೋದು ಗುರುಜಿ. ಅದೇ ಎಷ್ಟು ವರ್ಷದಿಂದ ಇದ್ದೀರಾ? ಎಷ್ಟು ವರ್ಷದಿಂದ ಇದ್ದೀರಾ? 1.5 ವರ್ಷದಿಂದ ಮನೇಲಿ ಇದ್ದೀವಿ ಗುರುಜಿ. 1.5 ವರ್ಷದಿಂದ? ಗುರುಜಿ. ಓಕೆ. ನೀನು ಊಟ ಮಾಡ್ತಕ್ಕಂಥದ್ದು ಸಮಯ ಚೆನ್ನಾಗಿದೆಯಾ? ಅಂದರೆ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀಯಾ ನೀನು?
ಅಂದ್ರೆ ಟೈಮ್ ವೇರಿಯೇಷನ್ ಆಗುತ್ತೆ ಗುರುಜಿ. ಅಂದ್ರೆ ಬೆಳಿಗ್ಗೆ ಒಂದು 10 ಗಂಟೆ, ಯಾಕೆ 11 ಗಂಟೆ. ಯಾಕೆ ಅಂದ್ರೆ ಕೆಲಸ ಅದು ಇದು ಮಾಡಿ ಮುಗಿಸೋ ಲೇಟ್ ಆಗುತ್ತೆ ಬೆಳಿಗ್ಗೆ ಒಂದು ಅದು ಇದು ಅಂದ್ರೆ ಏನು? ಮನೆ ಕೆಲಸ ತಾನೆ ಗುರುಜಿ. ಮತ್ತು ಅದು ಇದೆಯೇನು? ಎಲ್ಲ ಮನೆ ಕೆಲಸ ಮಾಡಲೇಬೇಕಲ್ವಾ? ಅದು ಇದೆಯೇನಲ್ಲಿ? ಓಕೆ, ನಿಮ್ಮ ಯಜಮಾನ್ರು ಏನು ಮಾಡೋದು? ಡ್ರೈವರ್ ಗುರುಜಿ. ಏನಕ್ಕೆ ಡ್ರೈವರು? ಲಾರಿ ಡ್ರೈವರು. ಸರಿ, ಅವ್ರ ಟೈಮಿಂಗ್ಸು, ಮನೆಗೆ ಬರೋದು ಟೈಮಿಂಗ್ಸು, ಊಟ ಮಾಡೋ ಟೈಮಿಂಗ್ಸ್ ಚೆನ್ನಾಗಿದೆಯಾ? ಅಂದ್ರೆ ಅವರು ಲಾಂಗ್ ಹೋಗ್ತಾರೆ ಗುರುಜಿ. ಅಮ್ಮ, ನಾನು ಕೇಳಿದ ಉತ್ತರ ಕೊಡ್ತಾಯಿ. ಲಾಂಗೋ ಶಾರ್ಟೋ ಅವರು ಬರೋ ತಡ ಆಗತ್ತೆ ತಾನೇ? ಹೌದು ಗುರುಜಿ. ಈಗ ನಿಮಗೆ ಮಗು ಬೇಕಿತ್ತ ಅಂತ ಯೋಚನೆ ಮಾಡಬೇಕು. ಈಗ ದೇವ್ರಿಗೆ ಬೈಯೋದ ನಿಮಗೆ ಬೈಯೋದ ಯೋಚನೆ ಮಾಡಮ್ಮ. ನಿಮ್ಮಿಬ್ಬರದು ಕಂಪ್ಲೀಟಾಗಿ ಎಲ್ಲ ಪೂರ್ತಿ ಕೆಟ್ಟೋಗಿದೆ. ಮೆಷನ್ನೇ ನಿಮ್ಮಿಬ್ಬರದು ರಾಂಗ್. ಈಗ ನಿಮಗೆ ಮಗು ಬೇಕಿತ್ತಾ? ನಿಮ್ಮ ಯಜಮಾನರು ಯಾವತ್ತೋ ಅಂದರೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಅರ್ಧ ರಾತ್ರಿ ಬಂದು ಬಾಗಿಲು ಹೊಡಿತಾರೆ, ಆಯಿತಾ? ಆ ಬಂದಾಗ ಅರ್ಧ ರಾತ್ರಿ ತಿನ್ನುಬಿಟ್ಟು ಮುಂದೆ ಎಕ್ಸೆಟ್ರಾ ನಾನು ಹೇಳೋಕ್ಕಾಗಲ್ಲ. ಈ ರೀತಿ ತಪ್ಪು ಮಾಹಿತಿಯಲ್ಲಿ ಮಗು ಮಾಡ್ಕೊಂಬಿಟ್ಟು ಈಗ ಮಗು ಹೇಳೋದು ಕೇಳಲ್ಲ. ಈಗಲ್ಲ, ಮುಂದೆ ಐತೆ ಮಾರಿ ಹಬ್ಬ, ನಿಮಗೆ ಬೀದಿ ನಿಲ್ಲಿಸ್ತಾರಲ್ಲ, ಆವಾಗ ನಿಮ್ಗೆ ಬುದ್ಧಿ ಬರೋದು. ನನಗೆ ಯಾಕಾರೋ ಮಗು ಮಾಡ್ಕಣ್ಣೋ ಅಂತ. ಬೇಕಿತ್ತಮ್ಮ ಮಗು? ಇದು ಈ ಮಾತು ಹೇಳಿದ್ರೆ ಪ್ರಪಂಚದಲ್ಲಿ ಎಲ್ರಿಗೂ ಕೋಪ ಬರುತ್ತೆ ನನ್ನ ಮೇಲೆ. ಏನು ಮಗು ಮಾಡ್ಕೊಳ್ಳೋಕ್ಕೂ ಏನು ಕಷ್ಟನಾ? ದೇವ್ರು ಕೊಟ್ಟಿದ್ದು ಇನ್ನೇನಕ್ಕೆ? ಮದುವೆ ಮಾಡ್ಕೊಂಡಿದ್ದು ಏನಕ್ಕೆ ಅಂತ ಕತೆ ಹೇಳ್ತಾರೆ. ಅಲ್ಲ, ಮದುವೆ ಮಾಡ್ಕೊ ಅಂತ ದೇವ್ರು ಹೇಳಿಲ್ಲ, ಮಗು ಮಾಡ್ಕೊ ಅಂತನೂ ದೇವ್ರು ಹೇಳಿಲ್ಲ, ಕಷ್ಟ ಅನುಭವಿಸು ಅಂತನೂ ದೇವ್ರು ಹೇಳಿಲ್ಲ. ನಿಮ್ಮ ಕಾಟಾಚಾರಕ್ಕೆ ಮದುವೆ ಮಾಡ್ಕೊಂಡು ದೇವ್ರ ಮೇಲೆ ಹಾಕ್ಬಿಡ್ತೀರಾ? ದೇವ್ರು ನಿಮ್ಗೇನು ಮಾಡ್ಕೊ ಅಂತ ಹೇಳೇ ಇಲ್ಲ. ನೀನು ಏನಕ್ಕೆ ಬಂದೋ ಕಮ್ಮಂಗಿ ಮಾಡಿದೆ ತಿಳ್ಕೊ ಅಂತ ಕಳಿಸಿರೋದಿಲ್ಲ ಭೂಮಿ ಮೇಲೆ. ನಮ್ಗೆ ಅದು ಗೊತ್ತೇ ಇಲ್ಲ. ಆಮೇಲೆ ದೇವ್ರ ಮೇಲೆ ಬಿಡೋದು ಹೋಗಿ. ನಿಜವಾಗ್ಲೂ ಅಮ್ಮ, ಬೇರೆಯವ್ರು ಬೇಕಾದ್ರೆ ನಿನ್ಗೆ ಏನು ಹೇಳ್ಬೋದೋ ಗೊತ್ತಿಲ್ಲ. ಉಪಕಥೆ ಹೇಳೋಕ್ಕೆ ನಾನು ರೆಡಿ ಇಲ್ಲ. ಆ ಮಗು ಮನಸ್ಥಿತಿ ಚೆನ್ನಾಗಿಲ್ಲ. ನೀವು ಅರ್ಧ ರಾತ್ರಿ ತಿಂದುಬಿಟ್ಟು ನಿಮ್ಗೆ ಇಷ್ಟ ಯಾವಾಗ ಬರುತ್ತೋ ಹಂಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಮಗು ಪಡ್ಕೊಂಬಿಟ್ಟು ಈಗ ಮಗು ಹಂಗದೆ ಹಿಂಗದೆ ಅಂದರೆ ಕುಂಡ್ಲಿ ಏನಾದ್ರು ತಗೊಂಡು ಬಂದು ನನ್ನ ಮುಂದೆ ಕೂತ್ಕೊಂಡ್ರೆ ನಿಮಗೆ ಪಿನ್ ಟು ಪಿನ್ ತೋರಿಸ್ಬಿಡ್ತೀನಿ. ನೀವು ಯಾವ ಮೂಲೆಯಲ್ಲಿ ಮಲಗಿದ್ರಿ, ನೀವು ಮಲ್ಕೊಳ್ಳೋ ಬಂಚದ ಕೆಳಗಡೆ ಏನೇನಿತ್ತು, ಆ ರೂಮಲ್ಲಿ ಏನೇನಿತ್ತು ಎಲ್ಲ ಪೂರ್ತಿ ಹೇಳ್ಬಿಡ್ತೀನಿ. ನೀವು ಮಲ್ಕೊಂಡಿರೋ ಅವತಾರ ಎಷ್ಟು ಚೆನ್ನಾಗಿತ್ತು ಅಂತ. ಇದು ಹೇಳಿದ್ರೆ ಎಲ್ರಿಗೂ ಬೇಜಾರಾಗ್ಬೋದು. ಒಂದು ಸಂತಾನ ಪಡೆಯೋ ದಂಪತಿಗಳು ಯಾವ ದಿಕ್ಕಲ್ಲಿ ಮಲಗಬೇಕು, ಯಾವ ರೀತಿ ಮಲಗಬೇಕು, ಮಂಚ ಹೇಗಿರಬೇಕು, ಮಂಚದ ಕೆಳಗೆ ಏನೆಲ್ಲ ಇರಬಾರ್ದು ಗೊತ್ತಾ? ಮೇಲ್ಗಡೆ ಸಜ್ಜ, ಸಾಮಾನು ಜೋಡಿಸ್ಕೊಳ್ಳೋ ಸಜ್ಜ, ಕೆಳಗಡೆ ಮಂಚ ಕೆಳಗಡೆ ಒಂದಷ್ಟು ಮಚ್ಚು, ಲಾಂಗು, ಈರುಳ್ಳಿ ಮಣೆ ಎಲ್ಲ ತುರುಕ್ಬಿಟ್ಟು ಮೇಲೆ ಮಲ್ಕೊಬಿಡೋದು. ಒಳ್ಳೆ ಮಗು ಎಲ್ಲಿಂದ ಬರ್ತದೆ? ಅದು ಲಾಂಗು ಮಚ್ಚು ಹಿಡಿಯೋ ಮಗುನೇ ಬರೋದು. ಯಾಕೆ? ಕೆಳಗಡೆ ಲಾಂಗು ಮಚ್ಚಿತ್ತು, ತುರಿಯೋ ಮಣೆ ಇತ್ತು. ಏನಮ್ಮ? ಹೌದು. ಆಮೇಲೆ ಒಳ್ಳೆ ಮಗು ಹೆಂಗೆ ಬರ್ತದೆ? ಭಕ್ತ ಕುಂಬಾರ ಮಗು ಬರ್ತದ? ಇಲ್ಲ, ಕಿತ್ತೋಗಿರೋ ಮಗುನೇ ಬರೋದು. ಬೇಜಾರು ಮಾಡ್ಕೊಬಿಡ ತಾಯಿ. ನಿನ್ನಂಥವ್ರು ಪ್ರಪಂಚದಲ್ಲಿ ಬೇಕಾದಷ್ಟು ಅರ್ಥ ಮಾಡ್ಕೋಬೇಕು. ಈಗ ತಪ್ಪಾಯ್ತು ಅಂತ ಏನಂತೀಯ? ತಪ್ಪಾಗಿದೆ ಗುರುಜಿ. ಅಲ್ಲ, ಏನು ಮಾಡಿದೆ ಈಗ? ನಿಮ್ಮ ಯಜಮಾನ್ರನ್ನ ವಿಷಯ ಕೇಳು. ಇದೆಲ್ಲ ನಿಮ್ಮ ಯಜಮಾನ ನಂಬಿಕೆ ಇದೆಯೇನಮ್ಮ? ನಂಬಿಕೆ ಇದೆ ಗುರುಜಿ ಅವ್ರಿಗೆ. ಅಲ್ಲಪ್ಪ, ಡ್ರೈವಿಂಗ್ ಹೋಗಿ ಬರ್ತಕ್ಕಂಥ ಡಿಪಾರ್ಟ್ಮೆಂಟಲ್ಲಿ ಶಿಫ್ಟು, ರಾತ್ರಿ ಶಿಫ್ಟ್ ಹೋಗೋರು, ಮಧ್ಯಾಹ್ನ ಶಿಫ್ಟ್ ಹೋಗೋರು, ರಾತ್ರಿ ವಾಚ್ಮನ್ ಕೆಲಸ ಮಾಡೋರು, ರಾತ್ರಿ ತಡವಾಗಿ ಊಟ ಮಾಡೋರಿಗೆ ಒಳ್ಳೆ ಮಕ್ಕಳು ಅಲ್ಲ. ಮಕ್ಕಳಾಗೋದೇ ತಪ್ಪು. ಬುದ್ಧಿಹೀನ ಮಕ್ಕಳು, ಅಂಗಹೀನ ಮಕ್ಕಳು. ಆಮೇಲೆ ಒಂದೊಂದು ಸಲ ಸ್ಕೂಲ್ಗೆ ಏನಾದ್ರು ಸೇರಿಸ್ಬಿಟ್ರೆ ಮಕ್ಕಳು ಬಟ್ಟೆ ಬಿಚ್ಚಿಸ್ತಾನೆ ಜೋಪಾನ. ಬೇರೆ ಎಲ್ಲ ಏನೇ ಮಾಡೋ ಇವ್ನು ಬಟ್ಟೆ ಬಿಚ್ಚಕ್ಕೆ ಹೋಗ್ತಾನೆ. ಅಯ್ಯೋಯ್ಯೋ ಇದೇನಪ್ಪ ಅಂತ ಓಡ್ ಬಂದ್ಬಿಡ್ಬೇಕು ನಿಮ್ಮ ಮನೆಗೆ. ನೀವು ಟೀಚರ್ ಹುಡ್ಕೊಂಡು ನಿನ್ನ ಅಂಥ ಮಗನ ಎತ್ತಿದೆಯಾ ಅಂತ ಅವತ್ತು ಹೇಳ್ತಾರೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಚಿಕ್ಕ ವಯಸ್ಸಲ್ಲಿ ಕದ್ದು ನೋಡುವ ಬುದ್ಧಿ ಇಂಥ ಮಕ್ಕಳಿಗೆ ಬರೋದು. ಚಿಕ್ಕ ವಯಸ್ಸಲ್ಲಿ ಬಗ್ ನೋಡೋ ಬುದ್ಧಿ ಅಂದರೆ ಅರ್ಥ ಆಗಬೇಕು. ಏನೆಲ್ಲ ಕದ್ದು ನೋಡ್ತವೆ ಮಕ್ಕಳು ಅಂದರೆ, ಅಯ್ಯೋ ಇದೇನು ಈ ವಯಸ್ಸಿಗೆ ಈ ಮಗು ಅಂದರೆ, ಅಷ್ಟು ಚೆನ್ನಾಗಿರೋ ಫಿಗರ್ ತಗೊಂಡಿರೋದು ನೀವು, ಅಂಥ ಫಿಗರ್ನ ಎತ್ಕೊಟ್ಟಿರೋದು ನೀವು. ಕದ್ದು ನೋಡ್ದೆ ಏನೇನು ಮಾಡುತ್ತೆ? ಏನು ಬೇಕಾದ್ರೆ ಕದ್ದು ನೋಡ್ಬೋದು. ಅದು ಒಂದೆರಡಲ್ಲ, ಅದಕ್ಕೆ ವರ್ಣಿಸೋಕ್ಕಾಗಲ್ಲ. ಹೆದರ್ಕೋಬೇಡಿ ದಯವಿಟ್ಟು. ಮಕ್ಕಳು ಮಾಡ್ಕೋಬಾರ್ದ್ರಿ. ಜವಾಬ್ದಾರಿಯುತವಾದ ಸಂತಾನ ಪಡಿಬೇಕಾದ್ರೆ ನೀವು ಮಾಡೋ ಊಟ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು. ಅರ್ಧ ರಾತ್ರಿಗೆ ತಿನ್ನೋರು, ಟಿಫನ್ಗೆಲ್ಲಿ ತೊಗೊಂಡೋಗಿ ತಿನ್ನೋರು, ಇವರಿಗೆಲ್ಲ ಮಕ್ಕಳು ಬೇಡ. ಇದು ತಪ್ಪಾಗತ್ತೆ. ಅದಕ್ಕೋಸ್ಕರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ಪರಿವರ್ತನೆ ಮಾಡಬೇಕು ಅಂದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ವಸಂತ್ ಹೆಗ್ಡೆ ಅಂತ ಶಿರ್ಸಿಯಿಂದ. ನಮಸ್ತೆ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ. ಗುರುಜಿ ನೀವಾಗಲೇ ಹೇಳ್ತಾ ಇದ್ರಿ, ಸಮತೋಲನದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಇದಕ್ಕಿನ್ನ ಜನಕ್ಕೆ ಇನ್ನೇನು ಮೆಸೇಜ್ ಬೇಕಮ್ಮ? ಈಗ ನಾನು
ಈ ಮಗು ಒಂದು ನಕ್ಷತ್ರ ಶಾಂತಿ ಮಾಡಿಸಿ ಅಂತಲೋ ಒಂದು ನವಗ್ರಹ ಶಾಂತಿ ಮಾಡಿಸಿ ಅಂತಲೋ ಹೇಳೋದೇನು ದೊಡ್ಡ ವಿಷಯ ಅಲ್ಲ. ಹೌದು. ಇಲ್ಲ ಹೆಸರು ಇತ್ತಗದಿ ಕಡೆಗೆ ಹಾಕಿ ಹೇಳ್ಬೋದು. ಇದು ನಮ್ಮ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ವಾಮಾಚಾರ ಪದ್ಧತಿ. ಇದು ಒಂದು ತಿಳ್ಕೋಬೇಕು ನಮ್ಮ ಜನ, ಶಾಸ್ತ್ರ ಕೇಳೋದನ್ನು ಮೊದಲು ಬಿಡಿ. ಯಾಕೆ ಹೇಳ್ತೀನಿ ಅಂದರೆ, ಪುಕ್ಕಟೆಯಾಗಿ ಎಲ್ಲೋ ಕೂತ್ಕೊಂಡು ಫೋನ್ ಸಿಗ್ತದೆ ಅಂದ್ಬಿಟ್ಟು ನನ್ನ ಮಗ 27/3/84 ಹುಟ್ಟವನ ಸ್ವಾಮಿ ಇನ್ನೂ ಮದುವೆ ಆಗಿಲ್ಲ ಅಂತ ನಿಮ್ಗೆ ಕೇಳೋ ಕೆಟ್ಟ ಅಭ್ಯಾಸ ಎಷ್ಟಿದೆ ಅಂದರೆ, ನಿಮ್ಮ ಮಕ್ಕಳ ತಲೆ ಮೇಲೆ ಶಾಪ. ಪುಕ್ಕಟೆಯಾಗಿ ಏನೋ ಕೂತ್ಕೊಂಡು ಹೇಳ್ತಾರೆ ಅಂತ ಕೇಳೋದು ತಪ್ಪು. ಎಲ್ಲಿ ಹೋಗಿ ಕೇಳಬೇಕು, ಎಲ್ಲಿ ವಿಚಾರಿಸ್ಬೇಕು, ಹೇಗೆ ಹೋಗಬೇಕು, ಯಾವತ್ತು ಹೋಗಬೇಕು, ಏನು ತಗೊಂಡು ಹೋಗಬೇಕು, ಎಷ್ಟು ದುಡ್ಡು ಖರ್ಚು ಮಾಡಬೇಕು, ಪ್ರಜ್ಞೆ ಇದೆಯಾ? ಬೆಳಗ್ಗಿನ ಸಾಯಂಕಾಲ ತನಕ ಬಂಬಡಿ ಹೊಡಿತಾನೆ ಇರ್ತಾರೆ, ನೀವು ಬಂಬಡಿ ಹೊಡ್ಕೊಂಡು ನೀವು ಕೇಳ್ತಾನೆ ಇರ್ತೀರ. ಅದೆಂಗಾಗದೆ ಇದೆಂಗಾಗದೆ, ನನ್ನ ಮಗನಿಗೆ ಯಾಕೆ ಆಗ್ತಾರ, ನನ್ನ ಮಗಳಿಗೆ ಯಾಕೆ ಆಗ್ತಾ ಇದ್ದ. ಈ ಕೆಟ್ಟ ಸಂಪ್ರದಾಯ ನಿಮ್ಮ ಮನೆಗೊಂದು ದೊಡ್ಡ ಶಾಪ. ಹೇಳೋರ್ಗಂತೂ ಶಾಪ ಆಗೋಗಿರುತ್ತೆ, ಅದು ನಾವು ಅವ್ರಿಗೆ ಹೇಳೋದು ಬೇಡ. ನಿಮಗೆ ಶಾಪ. ನನ್ನ ಮಗಳ ಮದುವೆ ಯಾವಾಗ ಆಗತ್ತೆ? ಶಾಸ್ತ್ರ ಕೇಳೋರ ಹತ್ರ ಏನ್ರಿ ಕೇಳ್ತೀರಾ? ಏನು ಸಿಗುತ್ತೆ ಅಂತ ಕೇಳ್ತೀರಾ? ಅವ್ರ ಹತ್ರ ಯೋಚನೆ ಮಾಡಿ. 10 ರೂಪಾಯಿ ಒಂದು ಎಲೆ ಅಡಿಕೆ ಕೊಡ್ತಕ್ಕಂತಹ ಸಂಪ್ರದಾಯ ಇಲ್ಲದೆ ಇರುವಂಥ ವಿಚಾರದಲ್ಲಿ ನೀವು ಎಲ್ಲೋ ಕೂತ್ಕೊಂಡ್ಬಿಟ್ಟು ನನ್ನ ಮಗನಿಗೆ ಯಾಕೆ ಮದುವೆ ಆಗಿಲ್ಲ, ನನ್ನ ಮಗಳು ಯಾವಾಗ ಓದ್ತಾಳೆ ಅಂತ ಶಾಸ್ತ್ರ ಕೇಳ್ತಿರಲ್ಲ. ಏನು ಕೊಟ್ರಿ ಅವರಿಗೆ ನೀವು? ಏನು ಕೊಟ್ಟಿದ್ರೆ ಯೋಚನೆ ಮಾಡಿ. ಪುಕ್ಕಟೆಯಾಗಿ ಒಂದು ಶಾಸ್ತ್ರ ಜ್ಯೋತಿಷ್ಯ ಕೇಳ್ತೀನಿ ಅಂದರೆ ಎಷ್ಟು ಕರ್ಮ ಬರ್ಬೋದು ನಿಮಗೆ, ಸ್ವಲ್ಪ ಯೋಚನೆ ಮಾಡಿ. ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ, ನೀವು ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರೋದೇನು, ನಿಮ್ಮ ಕರ್ಮಗಳು ಅನ್ನೋದಲ್ಲ, ನಿಮ್ಮ ದೋಷ ಅನ್ನೋದೆಲ್ಲ, ನೀವೆಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ನಮ್ಮದು. ನಾವು ಜ್ಯೋತಿಷ್ಯ ಭವಿಷ್ಯ ಹೇಳಲ್ಲ, ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಅರ್ಥ ಏನು? ಅದು ಈ ಕಲಿಯುಗಕ್ಕೆ ವರ್ಕ್ ಆಗಲ್ಲ. ಈ ಕಲಿಯುಗದಲ್ಲಿರ್ತಕ್ಕಂಥ ಸತ್ಯ ಏನು ಅಂದರೆ, ಅದನ್ನು ಸೈಡಲ್ಲಿ ಹೇಳ್ಬಿಡ್ತೀನಿ. ಅಣ್ಣ ತಂಗಿಗೆ ವ್ಯತ್ಯಾಸ ಗೊತ್ತಾಗಲ್ಲ. ಈ ಕಲಿಯುಗದಲ್ಲಿರ್ತಕ್ಕಂಥ ಸತ್ಯ. ಅಣ್ಣ ತಂಗಿಗೆ ವ್ಯತ್ಯಾಸ ಗೊತ್ತಾಗಲ್ಲ. ಈಗಲೂ ಎಷ್ಟೋ ನಡೀತಿದೆ, ಎಷ್ಟೋ ಕೇಳೋಕ್ಕಾಗ್ತಾ ಇಲ್ಲ, ಅಷ್ಟು ಹಿಂಸೆಯಲ್ಲಿದೆ. ಎರಡನೇದು, 6 ವರ್ಷಕ್ಕೆ 7 ವರ್ಷಕ್ಕೆ ಹುಡುಗಿ ಋತುಮತಿ ಆಗತ್ತೆ, 8 ವರ್ಷದೊಳಗಡೆ ಮಗು ಆಗತ್ತೆ, 16 ವರ್ಷಕ್ಕೆ ಸಾಯುತ್ತೆ. ಇದು ಕಲಿಯುಗದ ವಿಚಾರ, ನಾನು ಶಾಸ್ತ್ರ ಹೇಳ್ತಾ ಇಲ್ಲ. ಇನ್ನು ಮುಂದೆ ನಮ್ಮ ದೇಶಕ್ಕೆ ಸಿಗಬೇಕಾದ ಗಿಫ್ಟ್ ಇದು. 16 ವರ್ಷಕ್ಕೆ ಮರಣ. ಈ ರೀತಿಯಾಗಿ ಸಂಪ್ರದಾಯಗಳು ನಾವು ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಾವು ಭೂಮಿಗೋಸ್ಕರ ಏನೂ ತಿಳ್ಕೊತಾ ಇಲ್ಲ, ಭೂಮಿಗೋಸ್ಕರ ಏನೂ ಮಾಡ್ತಾ ಇಲ್ಲ, ದೇವರು ಅಂತಕ್ಕಂಥದ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ತಿನ್ನೋ ಅನ್ನದ ಬಗ್ಗೆ ಏನೂ ತಿಳ್ಕೊಂಡಿಲ್ಲ, ವಾಸ ಮಾಡೋ ಮನೆ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ಹೆಂಗ್ರಿ ಒಳ್ಳೇದಾಗ್ಬಿಡತ್ತೆ. ಅದನ್ನು ದಾರಿ ತಪ್ಪಿಸೋಕ್ಕೆ ಈ ಶಾಸ್ತ್ರ ಹೇಳೋರು ಕೂತಿದ್ದಾರೆ ಭಾರತ ದೇಶ ತುಂಬ. ನಿಮ್ಮನ್ನು ದಾರಿ ತಪ್ಪಿಸ್ತಿರೋದಕ್ಕೆ ಇದೊಂದು ದೊಡ್ಡ ಮೂಲ ಕಾರಣ. ನಿನ್ಗೆ ಅವಾಗ ಗ್ರಹ ಬರುತ್ತೆ, ಈಗ ಬರುತ್ತೆ, ಅದು ಮಾಡಿಸು, ಇದು ಮಾಡಿಸು, ಅದು ಮಾಡಿಸು, ಈ ಥರ ಹೇಳಿ ಅವ್ರು ದಾರಿ ತಪ್ಪಿಸ್ತಾ ಇದ್ದಾರೆ. ನೀವು ದಾರಿ ತಪ್ತಾ ಇದ್ದೀರಾ. ಯಾಕೆ ದಾರಿ ತಪ್ಪಬೇಕು ನೀವು? ಯಾಕೆ ಹೋಗ್ಬೇಕು ಅವ್ರ ಹತ್ರ ಕೇಳೋಕ್ಕೆ? ನೇರವಾಗಿ ಭೇಟಿಯಾಗಿ ಕರೆಕ್ಟಾಗಿ ಯಾರಿದ್ದಾರೆ, ಯಾರ ಹತ್ರ ಹೋದರೆ ವಿಷಯ ಸಿಕ್ಕುತ್ತೆ, ತಿಳ್ಕೊಂಡು ಕೇಳಿ. ಖರ್ಚಾಗಲಿ, ದುಡ್ಡು ಪರವಾಗಿಲ್ಲ, ಒಳ್ಳೇದಾಗಲಿ. ಖರ್ಚು ಮಾಡಿಬಿಟ್ಟು ಕಳ್ಕೊಳ್ಳೋದು, ಅವಮಾನ ಮಾಡೋದು ಬೇಡ. ಶಾಸ್ತ್ರಕ್ಕೆ ಬೈಯೋದು ಬೇಡ, ಧರ್ಮಕ್ಕೆ ವಿರೋಧ ಮಾಡೋದು ಬೇಡ, ದೇವರಿಗೆ ನಿಂದನೆ ಮಾಡೋದು ಬೇಡ. ನೀವು ನಿಮ್ಮ ಹೊರಟಿರ್ತಕ್ಕಂಥ ಸಂಪ್ರದಾಯಗಳು ತುಂಬ ಕೆಟ್ಟದಿದೆ. ನಾನಿಲ್ಲಿ ಸಾಕಷ್ಟು ಸಲ ಹೇಳ್ತೀನಿ, ನೀವು ಸಮಸ್ಯೆಗಳನ್ನ ಕೇಳಬೇಡಿ. ಆರೋಗ್ಯ ರಹಸ್ಯ ಕಾರ್ಯಕ್ರಮ ಅಂದರೆ, ಗುರುಗಳೇ ನಾವು ಏನು ನಡ್ಕೊಳ್ಳೋದು ತಪ್ಪಿದೆ ದಯವಿಟ್ಟು ತಿಳಿಸಿ. ಮನೆ ಕಟ್ಟೋದ್ರ ಬಗ್ಗೆ ಏನು ತಿಳ್ಕೋಬೇಕು, ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಏನು ತಿಳ್ಕೋಬೇಕು, ನಾವು ಒಳ್ಳೆ ಮಗು ಮಾಡ್ಕೋಬೇಕಂತಂದರೆ ಏನು ಪ್ರಯತ್ನ ಮಾಡಬೇಕು. ವ್ರತ ಮಾಡಿದ ತಕ್ಷಣ ಪಾಪ ಅಮ್ಮ ತಿರುಪತಿ ಶ್ರೀನಿವಾಸ ಹತ್ರನೂ ಅರ್ಕೆ, ಕಬ್ಬಾಳಮ್ಮನಿಗೂ ಅರ್ಕೆ ಮಾಡಿಬಿಟ್ಟು ಈಗ ಮಗು 4 ವರ್ಷಕ್ಕೇ ಈ ಮಟ್ಟಕ್ಕೆ ಅವ್ರಿಗೆ ಟಾರ್ಚರ್ ಆಗುವಂಥ ಮಗು ಆದರೆ, ಪ್ರಪಂಚದ ಇತಿಹಾಸದಲ್ಲಿ ಎಲ್ಲ ತಂದೆ ತಾಯಿಗಳಿಗೂ ಇದೇ ಗಿಫ್ಟು. ಇದಕ್ಕೆ ನೀವು ಶಾಸ್ತ್ರ ಕೇಳಿ ರಿಪೇರಿ ಮಾಡ್ಕೊಳಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಬ್ಬರು ಕೂಡ. ಒಂದೊಂದು ನಕ್ಷತ್ರ ಕೂಡ, ಒಂದು ವಾರದಲ್ಲಿ ಹುಟ್ಟಿದ ಮಗು ಈ ವಾರ ಹುಟ್ಟಿದ್ರೆ ಮಗು, ಶನಿವಾರ ಹುಟ್ಟಿದ್ರೆ ಮಗು ಯಾಕೆ ಕೊಡ್ತು ಅಂತ ಕೇಳಬೇಕು, ಅಲ್ವೇನಮ್ಮ? ಭಾನುವಾರ ಹುಟ್ಟಿದ್ರೆ ಏನು ಕೊಡ್ತು ಅಂತ ಕೇಳಬೇಕು. ರಾತ್ರಿಯಲ್ಲಿ ಮಗು ಹುಟ್ಟಿದ್ರೆ ಏನು ಕೊಡ್ತು ಅಂತ ಕೇಳಬೇಕು. ನಾವೇನು ತಪ್ಪು ಮಾಡಿದ್ದೀವಿ ಅಂತ ತಿಳ್ಕೋಬೇಕು. ಏನು ಮಾಡಬೇಕು ಅಂತ ಕೇಳಬೇಕು. ಇಲ್ಲ ಪರಿಹಾರ. ಈ ಪರಿಹಾರ ಅಂತಕ್ಕಂಥ ಒಂದು ದೊಡ್ಡ ವಿಷ ಇದೆಯಲ್ಲ, ನಮ್ಮ ದೇಶನ ಸುಟ್ಟಾಗ್ತಾ ಇದೆ. ಇದು ಯಾರು ಪರಿಹಾರ ಅಂತ ಹೇಳ್ತಾರೋ ಕೇಳ್ತಿರೋ ತುಂಬ ತಪ್ಪಾಗಿ ಮುಂದೆ ಹೋಗ್ತೀರಾ ನೀವು. ಪರಿಹಾರ ಪ್ರಪಂಚದಲ್ಲಿ ಇಲ್ಲ ರೀ. ನಿಮ್ಮ ತಪ್ಪನ್ನು ತಿಳಿಯುವುದೇ ಪರಿಹಾರವೇ ಹೊರತು, ಇಲ್ಲಿ ಕೂತ್ಕೊಂಡು ಯಾರೋ ಹೇಳ್ತಾರೆ ನೋಡಿ, ಅದು ಮಾಡಿ ಇದು ಮಾಡಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ, ಅದು ಪರಿಹಾರ ಅಲ್ಲ. ಅದು ನಿಮ್ಮನ್ನು ದಾರಿ ತಪ್ಪಿಸುವ ಪದ್ಧತಿ, ಮೂರ್ಖತನದ ಜೀವನದ ಒಂದು ಇತಿಹಾಸ ಅದು. ಹಾಗಲ್ಲ ಅದು. ಯಾರಾದರೂ ಇಲ್ಲಿ ಕೂತ್ಕೊಂಡಾಗ, ಈಗ ನಾನು ವಿಚಾರವನ್ನು ಹೇಳ್ತಿದ್ದೀನಿ, ಏನು ಮನೆ ಬಗ್ಗೆ ವಿಷಯವನ್ನು ಕೇಳ್ತೀನಿ.
ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ ನಿಮ್ಮ ವಾಸದ ಮನೆಯಿಂದ ನಿಮ್ಮ ಕುಟುಂಬ ಈ ಥರ ಆಗುತ್ತೆ ಅಂತ ಯಾರ ಕಲರು ಹೇಳೋಕ್ಕಾಗಿದೆಯೋ ಅದು ಯೋಚನೆ ಮಾಡಿ, ಪ್ರಯತ್ನ ಮಾಡಿ ನೋಡೋಣ. ನಕ್ಷತ್ರ, ಡೇಟ್ ಆಫ್ ಬರ್ತ್ ಹೇಳ್ಬಿಟ್ಟು ಕೇಳೋದಲ್ಲ, ಅದಕ್ಕೂ ಮಾಹಿತಿ ಇಲ್ಲ. ಮನೆ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಮನೆ ಚಿತ್ರ ಹೇಳ್ಬಿಟ್ಟು ನಿಮ್ಮ ಮನೇಲಿ ಹಿಂಗೆ ನಡೀತಾ ಇದೆ ಅಂತ ಹೇಳ್ತೀನಿ, ಯಾರಿಗಾರು ಹೇಳೋಕ್ಕೆ ತಾಕತ್ತಿದೆ ನೋಡಿ ಯೋಚನೆ ಮಾಡಿ. ಅಂತಹ ಅವಕಾಶ ನಿಮ್ಗೆ ಸಿಕ್ಕಿದೆ ಅಂದರೆ ಈ ಚಾನಲ್ವರೆಗೆ ಎಷ್ಟು ನೀವು ಥ್ಯಾಂಕ್ಸ್ ಹೇಳಬೇಕು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಕೂತಲ್ಲೇ ನಿಮ್ಮ ಸಮಸ್ಯೆ, ನಿಮ್ಮ ತಪ್ಪುಗಳನ್ನು ತಿಳಿಸ್ತಕ್ಕಂಥ ಏಕೈಕ ಕಾರ್ಯಕ್ರಮ ಆರೋಗ್ಯ ರಹಸ್ಯ. ಇಲ್ಲೂ ಪರಿಹಾರ ಅಂತ ಎಷ್ಟೋ ಜನ ತಿಳ್ಕೊಂಡವ್ರೆ. ನೀವು ತುಳಸಿ ಕಿತ್ಕೊಂಡು ತಿನ್ನೋ, ಬಿಲ್ಲು ಪತ್ರ ತಿನ್ನೋ, ಈ ಥರ ಹೇಳ್ಬೋದೇನೋ ಇನ್ನೂ ಇಷ್ಟು ಜನಕ್ಕೆ ಗೆಸ್ಸಿಂಗಲ್ಲಿದ್ದಾರೆ. ಅದಕ್ಕೆ ಯೋಚನೆ ಮಾಡ್ತಾರೆ, ಹೋಗೋದಾ ಬೇಡವಾ, ಇನ್ನೇನು ಬೇರೆ ಥರ ಹೇಳ್ಬೋದಾ. ನಮ್ಮ ಹತ್ರ ಪರಿಹಾರ ಪ್ರಶ್ನೆ ಇಲ್ಲ. ನಮ್ಮ ಹತ್ರ ಅಂದರೆ ನಂದಲ್ಲ ಇದು. ಪರಿಹಾರ ಅಂತಕ್ಕಂಥದ್ದು ಅಧರ್ಮ. ಅದಕ್ಕೋಸ್ಕರವಾಗಿ ಭಗವದ್ಗೀತೆಯಲ್ಲಿ ಒಂದು ಪದ ಬರ್ತಾರೆ, ಏನು ನರಕ ಯಾವುದು ಅಂತಕ್ಕಂಥದ್ದು, ಕೋಪ ಅನ್ನೋದು ನರಕ. ಭಗವದ್ಗೀತೆಯಲ್ಲಿ ಮಾಹಿತಿ ಕೊಡ್ತಕ್ಕಂಥದ್ದು, ಕೋಪವನ್ನು ದೂರ ಮಾಡಬೇಕು, ನಿಮ್ಮ ಧರ್ಮ, ಮಿಕ್ಕದ್ದು ನನ್ನ ಧರ್ಮ ಅಂತ ಶ್ರೀಕೃಷ್ಣ ಹೇಳೋದು. ಕೋಪ ತೆಗೀರಿ ಮಗುವಿಂದ, ಮಿಕ್ಕದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಯಾವ ತಂದೆ ತಾಯಿ ಕೋಪವನ್ನು ತೆಗೆಯೋಕ್ಕೆ ರೆಡಿ ಇದ್ದಾರೆ? ಹಾಗಾಗಿ ಈ ಕೋಪ ಅಂತಕ್ಕಂಥದ್ದು ನರಕ ಅಂತಕ್ಕಂಥದ್ದು ನಮಗಿನ್ನೂ ಅರ್ಥ ಆಗಿಲ್ಲ. ಈಗ ಕೋಪ ಕಮ್ಮಿ ಮಾಡೋಕ್ಕೆ, ಕೋಪ ತೆಗಿಯೋಕ್ಕೆ ಮಾಹಿತಿ ಎಲ್ಲರೂ ಇದೆಯಾ ನಮ್ಮ? ಇದಕ್ಕೂ ಪೂಜೆ ಮಾಡುವಂಥ ಪರಿಹಾರ ಹೇಳೋದ? ಕೋಪ ಕಮ್ಮಿ ಆಗೋಕ್ಕೆ ಪೂಜೆ ಮಾಡು, ಶಾಂತಿ ಮಾಡು, ಇದಾರೆ ಬೇಕಾಶನ ಹೇಳ್ತಾರೆ. ಒಂದು ಕೋಪ ಶಾಂತಿ ಪೂಜೆ ಮಾಡಿಸ್ಬಿಡು, ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ಬಿಡು ಅಂತಾರೆ. ನಿಜಕ್ಕೂ ಹೇಳ್ತೀನಿ, ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥ ವಿಚಾರ ಯಾವುದಲ್ಲಿದೆ ಅಂದರೆ ನಾವು ಆಡೋ ಮಾತಲ್ಲಿ ದೋಷ ಇರೋದು. ವಾಕ್ ದೋಷ, ಸರ್ಪದೋಷ. ಸಿಕ್ಕಾಬಟ್ಟೆ ರ್ಯಾಷ ಮಾತಾಡೋದು, ಜೋರಾಗಿ ಕಿಚ್ಕೊಂಡು ಮಾತಾಡೋದು, ಆಮೇಲೆ ಒಂದಕ್ಕೂ ಅರ್ಥವಿಲ್ಲದ ಮಾತಾಡೋದು, ಇದೆಲ್ಲ ನಾಗದೋಷನೇ. ಈಗ ಇದಕ್ಕೆ ಪೂಜೆ ಮಾಡಿಸಿರು ಹೋಗುತ್ತಾ? ಇದಕ್ಕೆ ರಿಪೇರಿ ಏನು ಅಂದರೆ ಮಗು ಮಾಡ್ತಾ ಇರ್ತಕ್ಕಂಥ ಊಟ ಅಲ್ಲ, ನೀವು ತಿಂದಿರೋ ಊಟ. ನಿಮ್ಮ ಸಂತಾನ ಕೆಟ್ಟಿದೆ, ವೀಕ್ ಇದೆ, ದುಮ್ಮ ಆಗಿದೆ, ಬೊಜ್ಜು ಬಂದಿದೆ, ಕಾಯಿಲೆ ಬಂದಿದೆ ಅಂದರೆ ನೀವು ತಿಂದಿರುವ ಊಟದ ಪ್ರತಿಫಲವೇ ಆ ಮಗುವಿಗೆ ರೋಗ ಬಂದಿದೆ. ತಂದೆ ತಾಯಿ ಮಾಡುವ ಊಟ, ಆಹಾರ ಸೇವನೆಯಿಂದ ಮಗು ಹುಟ್ಟಲಿದೆ. ಪ್ರತಿಯೊಬ್ಬರು ಗಮನಿಸ್ಕೊಳ್ಳಿ. ನಿಮಗೆಲ್ಲ ಆಗೋಯ್ತು. ಇನ್ನು ಮುಂದೆ ಮಗಳಿಗೆ ಹೇಳ್ಕೊಡ್ತಕ್ಕಂಥದ್ದು, ಸೊಸೆಗೆ ಹೇಳ್ಕೊಡ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಮದುವೆ ಮಾಡಿಬಿಟ್ಟು ಚೌಲ್ಟ್ರಿಲಿ ಮದುವೆ ಮಾಡಿ ಆಲ್ಬಮ್ ಬಿಟ್ಕೊಂಡು ಮನೇಲಿ ಇಟ್ಕೊಳ್ಳೋದಲ್ಲ. ಮಾಹಿತಿ ಕೊಡಿ. ಒಂದು ಹೆಣ್ಣು ಮಗಳಿಗೆ ಏನು ಹೇಳ್ಕೊಡ್ಬೇಕು, ಅಳಿನಿಗೆ ಏನು ಹೇಳ್ಕೊಡ್ಬೇಕು, ಸೊಸೆಗೆ ಏನು ಹೇಳ್ಕೊಡ್ಬೇಕು, ಮಗನಿಗೇನು ಹೇಳ್ಕೊಡ್ಬೇಕು, ನೀವೇನು ತಿಳ್ಕೋಬೇಕು. ಈ ಪ್ರಯತ್ನವನ್ನು ಮಾಡೋದೇ ನಿಜವಾದ ಸಂಸ್ಕಾರದ ಮದುವೆ ಆಗುತ್ತೆ ಹೊರತು ಲವ್ ಮಾಡಿ ಮದುವೆ ಮಾಡ್ಕೊಂಡ್ರೂ ಊರ್ಜಿತ ಆಗ್ತಾ ಇಲ್ಲ, ನೀವು ನೋಡ್ಬಿಟ್ಟು ಶಾಸ್ತ್ರ ಕೇಳಿ ಮಾಡಿದ್ರೂ ಊರ್ಜಿತ ಆಗ್ತಾ ಇಲ್ಲ. ಈ ತಪ್ಪನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಶಾಸ್ತ್ರ ಹೇಳೋರು ಹೆಣ್ಣು ಗಂಡಿಗೆ ಹೊಂದಾಣಿಕೆ ಮಾಡಿ ಕರೆಕ್ಟಾಗಿ ಮದುವೆ ಮಾಡಿಸಿದೆ ಅಂತ ಯಾವುದಾದ್ರು ನಮ್ಮ ಇತಿಹಾಸದಲ್ಲಿ ಇದೆಯೇನಮ್ಮ? ಒಂದಾದ್ರೂ ಇಲ್ಲಿವರೆಗೂ ನಮ್ಮ ದೇಶ ಉತ್ಪತ್ತಿ ಆದ್ರಿಂದ ಈವನ್ ಟುಡೇ ಒಂದು ಹೆಣ್ಣು ಗಂಡಿಗೆ ಕರೆಕ್ಟಾಗಿ ಮದುವೆ ಆಗಿರ್ತಕ್ಕಂಥದ್ದು ಯಾರು ಇತಿಹಾಸ ತೋರಿಸ್ಲಿ. ನಿಮ್ಮ ಶಾಸ್ತ್ರ, ಗಣಕೂಟ, ಮಾಂಗಲ್ಯಕೂಟ ಲೆಕ್ಕ ಹಾಕಿ ಮದುವೆ ಮಾಡಿಸೋರಲ್ಲ ಪುಣ್ಯಾತ್ಮರಿಗೆ. ನಾನು ಅದಕ್ಕೊಂದು ಸವಾಲು, ಯಾವುದಾದ್ರು ಪ್ರಪಂಚದಲ್ಲಿ ಬೇಡ, ನೀವಾಗಿದ್ದೀರಾ, ನಿಮ್ಮದಿದೆಯಾ ಇತಿಹಾಸ ತೋರಿಸಿ. ನೀವು ಬೇರೆಯವ್ರು ಮಾಡಿಸೋದು ಬೇಡ, ನಿಮ್ಮ ಇತಿಹಾಸ ಇದೆಯಾ? ಇಲ್ಲ. ಮತ್ತು ಇಲ್ಲದೆ ಇನ್ನೊಬ್ರಿಗೆ ಹೆಂಗೆ ಹೇಳೋದು? ನಾವು ರಿಪೇರಿ ಆಗಿದ್ದರೆ ಇನ್ನೊಬ್ರು ರಿಪೇರಿ ಮಾಡ್ಬೋದು, ನಾವೇ ರಿಪೇರಿ ಆಗಿಲ್ಲ. ಹಾಗಿರಬೇಕಾದ್ರೆ ನೀವು ತಿಳ್ಕೊಬೇಕಾಗತ್ತೆ. ನಾವು ಯಾರ ಹತ್ರ ತಿಳಿಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಅದಕ್ಕೋಸ್ಕರವಾಗಿ ಅಪ್ಪ ಹಾಕಿದ ಆಲದ ಮರ ಅಂತ ಅದ್ರ ಮುಂದೆ ಕೂತ್ಕೊಂಡು ಅದ್ರ ಕೆಳಗೆ ಕೂತ್ಕೊಂಡು ಯೋಚನೆ ಮಾಡಬೇಡಿ. ಆಲದ ಮರ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಯಾವನ ಬಂದು ಬೈದು ಎದುರಿಸ್ಬಿಡ್ತಾನೆ, ಲೋ ಕೂತ್ಕೊಬೇಡ ಕಣೋ ಭೂತ ಇರುತ್ತೆ ಅಂತ ಓಡೋಗ್ಬಿಡ್ತಕ್ಕಾಗ. ಈ ರೀತಿ ಭಯ ಬೆಳೆಸುವಂಥ ವ್ಯಕ್ತಿಗಳು ತುಂಬ ಇದ್ದಾರೆ. ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದಂತಹ ಪ್ರತಿಯೊಂದು ಕೆಲಸ ಏನು ಮಾಡಬೇಕಂತಂದರೆ, ಮನೆ ಸುತ್ತೋ ಥರ ಮನೆಯನ್ನು ನೀವು ಕಟ್ಟಿದ್ದೀರಾ, ಬಾಡಿಗೆಲಿರಿ, ಲೀಸ್ಗಿರಿ, ಸ್ವಂತ ಕಟ್ಟಿಸಿ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಯಾವುದೇ ಮನೆಗೆ ಹೋದರೂ ನೀವು ಯಾವುದೇ ದಿಕ್ಕಿನ ಬಾಗಲು, ಯಾವುದೋ ದಿಕ್ಕಿನ ರಸ್ತೆ, ಅದೆಲ್ಲ ಮುಖ್ಯ. ನಂಬರ್ 1, ಮನೆ ಸುತ್ತೋ ರೀತಿಯಲ್ಲಿ ಮನೆ ಇದ್ದರೆ ಬಚಾವಾಗ್ತೀರಾ, ನಂಬರ್ 1. ನಂಬರ್ 2, ದಿಕ್ಕಿಲ್ಲದ ಮನೆ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ. ದಿಕ್ಕಿಲ್ಲದ ಮನೆ ಅಂದರೆ ಯಾವ್ದು ಗೊತ್ತೇನಮ್ಮ? ಈಗ ಹೇಳಿದ್ನಲ್ಲ, ಉದ್ದ ತುಂಡ. ಇದು ದಿಕ್ಕಿಲ್ಲದ ಮನೆ. ಯಾವುದು ಉದ್ದ ಇರುತ್ತೆ, ಯಾವುದು ಅಗಲ ಇರುತ್ತೆ,
ನೀವು ಎಲ್ಲ ಮನೇನೂ ಇದೇ ಇರೋದು. ಇವಾಗ ಎಷ್ಟು ಜನ ನನಗೆ ಬೈತಿರೋ ಗೊತ್ತಿಲ್ಲ, ಸ್ವಾಮಿ ಎಲ್ಲ ಹಿಂಗೆ ಕಟ್ಟಿರೋದು, ಅದು ಗೊತ್ತಿರ್ತಾನೆ ನಮ್ಮ ದೇಶ ಈ ಮಟ್ಟಕ್ಕೆ ಆಗ್ತಿರ್ಲಿಲ್ಲ. ಸಂಪಾದನೆ ಮಾಡೋಕ್ಕೆ ನಮ್ಮ ದೇಶ ವಿನ್. ಆರೋಗ್ಯವಾಗಿದೆಯಾ? ಇಲ್ಲ. ಎಲ್ಲ ದೇಶಕ್ಕಿಂತ ಹಿಂದೆ ಹೋಗ್ತಾ ಇದ್ದೀವಿ, ಮುಂದೆ ಇದ್ದು ಹಿಂದೆ ಹೋಗ್ತಾ ಇದ್ದೀವಿ. ಯಾಕೆ? ಉದ್ದ ತುಂಡ, ಅಗಲ ಉದ್ದ, ಇದು ಎಲ್ಲೂ ಶಾಸ್ತ್ರದಲ್ಲಿ ಇಲ್ಲ. ಇದಕ್ಕೇನಾದ್ರು ಯಾರು ಅಟ್ಲೀಸ್ಟ್ ಇಲ್ಲ ಸ್ವಾಮಿ ನೀವು ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನೇರವಾಗಿ ಬಂದರೆ ನಿಜಕ್ಕೂ ಕೂತ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಣ. ಏನಮ್ಮ, ಎಲ್ರಿಗೂ ಅರ್ಥ ಮಾಡಿಸೋಣ. ಯಾರೋ ಬರೆದಿಟ್ಟಿರ್ತಕ್ಕಂಥ ಪಂಚಾಂಗದಲ್ಲಿರ್ತಕ್ಕಂಥ ಸತ್ಯ ಅಂತ ಜನಕ್ಕೆ ಮಿಸ್ಯೂಸ್ ಮಾಡೋದು ತಪ್ಪು. ಎಲ್ಲೋ ಬರೆದಿಟ್ಟಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂಥದ್ದು ಸತ್ಯ ಅಂತ ಈ ಕಲಿಯುಗಕ್ಕೆ ತಂದು ಸೇರಿಸೋದು ತಪ್ಪು. ಪುಸ್ತಕ ತಪ್ಪಲ್ಲ, ನಾವು ತಿಳಿದು ಹೇಳುತ್ತಿರುವುದು ತಪ್ಪು. ನಮಗೆ ಅದರ ಬಗ್ಗೆ ಅರಿವಿಲ್ಲ. ಯಾರೋ ಬರೆದಿಟ್ಟದನ್ನು ಹೇಳೋಕ್ಕೆ ನಮಗೆ ಅಧಿಕಾರ ಇಲ್ಲ. ಕಾರಣ ನಾವು ಅದಕ್ಕೆ ಹತ್ರ ಆಗಿಲ್ಲ. ಅದಕ್ಕೆ ಅದು ಸತ್ಯ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಪುಸ್ತಕ ಸರಿ, ಹೇಳುವ ವ್ಯಕ್ತಿ ಸರಿ ಇಲ್ಲ. ಅದಕ್ಕೆ ಪರಿಹಾರ ತಪ್ಪು ಅಂತ ನಾನು ಓಪನ್ ಚಾಲೆಂಜಾಗಿ ಹೇಳೋದು. ನೀವು ಅದನ್ನು ತಿಳ್ಕೊಂಡು ಬದುಕೋದೇ ಆದರೆ ಮನೆ ಸುತ್ತತಕ್ಕಂಥದ್ದು ಯಾವ ಕಾರಣಕ್ಕೂ ನೀವು ವಾಸ ಮಾಡ್ತಾಯಿದ್ರೆ ನೀವು ಮನೆಯಲ್ಲಿ ಅಭಿವೃದ್ಧಿ ಕಾಣಂಗಿಲ್ಲ, ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಯಾವ ಕಾರಣಕ್ಕೂ ಇರೋಕ್ಕಾಗಲ್ಲ. ಯಾಕೆ ಅಂತಂದರೆ ನಿಜವಾದ ಸತ್ಯ ಮನೆ ಸುತ್ತ ಇರ್ತಕ್ಕಂತಹ ಅಭಿಪ್ರಾಯಗಳು. ಚಂದ್ರ ಒಂದು ಕ್ಷಣ, ಒಂದು ದಿನ ಒಬ್ಬರ ರಾಶಿಗೆ ಬರ್ತಕ್ಕಂಥ ಜ್ಯೋತಿಷಿಗಳ ಪ್ರಕಾರ ಹೇಳ್ತಕ್ಕಂಥದ್ದು, ಒಂದು ದಿನಕ್ಕೆ ಚಂದ್ರ ಇರ್ತಕ್ಕಂಥ ಒಂದು ದಿನ 1.25 ದಿನ ಇರ್ತಾರೆ ಅವರು ಚಂದ್ರ. ಆದರೆ ದುರಂತ ನಡಿಬೇಕಾದ್ರೆ ಒಂದೇ ಸೆಕೆಂಡಲ್ಲಿ ನಡೆದು ಬಿಡುತ್ತೆ. ತುಂಬ ಶಾರ್ಟ್ ಪೀರಿಯಲ್ ಬರ್ತಾರೆ, ತುಂಬ ದುರಂತ ಕೊಟ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವು ಮನೆ ಒಳಗಡೆ ಚಂದ್ರನ ಯಾಕೆ ಇಟ್ಕೋಬಾರ್ದು ಅನ್ನೋದೇ ಇವತ್ತಿನ ರಹಸ್ಯ. ನಿಮ್ಮ ಮನೆಯಲ್ಲಿ ಚಂದ್ರ ನಿಮ್ಮ ಮನೆ ಸುತ್ತ ಇದ್ದಾನ, ನಿಮ್ಮ ಮನೆ ಒಳಗಡೆ ಇದ್ದಾನ, ನಿಮ್ಮಲ್ಲಿದ್ದಾನ, ನಿಮ್ಮ ಊಟದಲ್ಲಿದ್ದಾನ, ಡಿಸೈಡ್ ಮಾಡಿ. ಇದ್ರ ಸತ್ಯ ಎಷ್ಟು ಎಲ್ಲಿಂದ ಎಲ್ಲಿವರೆಗೂ ಬೇಕನ್ನು ನಾನು ತೋರಿಸ್ಕೊಡ್ತೀನಿ. ನೆಮ್ಮದಿಯಾಗಿ ಸಮಾಧಾನವಾಗಿರಬೇಕು ಅಂದರೆ ಈ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523, 91082588834.